ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ. ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಲೈವ್ ಎಕ್ಸಾಂಪಲ್ನ ತೋರಿಸ್ತೀನಿ. ಅಂತ ಹೇಳಿದ್ರೆ ಬ್ಲೈಂಡ್ ಅಂತ ಹೇಳಿದ್ರೆ ಕಣ್ ಕಾಣದೇ ಇರುವಂತಹ ಮಕ್ಕಳು ಅಥವಾ ಮಕ್ಕಳಿನ ಚಾರ್ಟ್ ಅಲ್ಲಿ ಅಥವಾ ಈವನ್ ನಮಗೂ ಕೂಡ ನಾರ್ಮಲ್ ಆಗಿ ಸೈಟ್ ಇರುತ್ತಲ್ವಾ. ಸೊ ಪರ್ಸೆಂಟೇಜ್ 0.33 ಕೆಲವ್ರಿಗೆ ಇರುತ್ತೆ, ಕೆಲವ್ರಿಗೆ ಲೆಫ್ಟ್ ಐ ಇರುತ್ತೆ, ಕೆಲವ್ರಿಗೆ ರೈಟ್ ಐ ಇರುತ್ತೆ. ಸ್ಪೆಕ್ಸ್ ಯೂಶಲಿ 90% ಸ್ಪೆಕ್ಸ್ ಬಳಸೋರು ಸೈಟ್ ಇದ್ದು ಬಳಸೋರು. ಸೊ ಅಲ್ಲಿ ಕೂಡ ನಮಗೆ ಸೊ ಕಣ್ಣಿಗೆ ಕಾರಕ ಆದಂತಹ ಸೂರ್ಯ ಮತ್ತೆ ಚಂದ್ರ ಶುಕ್ರ ಅಫ್ಲಿಕ್ಟೆಡ್ ಸಮ್ವೇರ್ ಇರುತ್ತೆ ಚಾರ್ಟ್ ಅಲ್ಲಿ. ಕೆಲವ್ರು ನೋಡಿ 6 ತಿಂಗಳು ಸ್ಪೆಕ್ಸ್ ಯೂಸ್ ಮಾಡ್ತಾರೆ, ಆಮೇಲೆ ಅವಶ್ಯಕತೆ ಇರೋದಿಲ್ಲ ಅವ್ರಿಗೆ, ಹಾಗಾಗಿ ತಲೆನೋವು ಬರುತ್ತೆ ಅಂತ ಈ ತರ ಎಲ್ಲ ಯೂಸ್ ಮಾಡ್ತಾರಲ್ಲ ಅದು. ಸೊ ಇಲ್ಲಿ ಒಂದು ಡಿಫ್ರೆಂಟ್ ಚಾರ್ಟ್ ನ ನಿಮ್ಗೆ ಕೊಡ್ತೀನಿ. ಇಲ್ಲಿ ನೋಡಿ, 19/4/2022 ಟೈಮ್ ನಾನು ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಲಗ್ನನೇ ಮೃತ್ಯು ಭಾಗದಲ್ಲಿದೆ. ಸೊ ಹಾಗಾಗಿ ಇದು ಸ್ವಲ್ಪ ಅಸ್ಟ್ರಾಲಜಿ ರಿಸರ್ಚ್ ಅಲ್ಲಿ ಇರೋರ್ಗೆ ಅಥವಾ ರಿಸರ್ಚ್ ಮಾಡಿರೋರ್ಗೆ ಇವ್ರುಗಳಿಗೆ ಈಸಿ ಆಗುತ್ತೆ. ಹೊಸದಾಗಿ ವಿಡಿಯೋ ನೋಡೋರು ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡಿ. ಸೊ ಈ ಈ ಮಗು ಇದೆ ನೋಡಿ, 2022ರಲ್ಲಿ 19ನೇ ತಾರೀಕು ಹುಟ್ಟಿರೋದು. ಹೆಸರು ಇಶಾ ಅಂತ ಕೊಟ್ಟಿದ್ದಾರೆ. ಇಶಾಗೆ ಇವರು ಟೋಟಲ್ ಈ ತರ ಮಾಡ್ಕೊಂಡಿದ್ದಾರೆ. ಇವರೇ ಹೆಸರಿಟ್ಕೊಂಡ್ರು, ಯಾರು ನ್ಯೂಮರಾಲಜಿ ಹೆಸರಿಟ್ರೋ ಗೊತ್ತಿಲ್ಲ. ಸೊ ಬಟ್ ಇಶಾ ಅಂತ ಇಟ್ಟಿದ್ದಾರೆ. ಸೊ ಪಿರಮಿಡ್ ನಂಬರು ಮಗುಗೆ 35 ಬರ್ತಾ ಇದೆ. ಸೊ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, ಮಕ್ಕಳ ಹೆಸರಿಡೋ ವಿಚಾರದಲ್ಲಿ ನೀವು ಹೀರೋ ಆಗಬೇಡಿ. ನೀವು ಗೈಡೆನ್ಸ್ ತಗೊಳ್ಳೇಬೇಕು. ಯಾವ್ದಾದ್ರು ನ್ಯೂಮರಾಲಜಿಸ್ಟ್ಗಳ ಹತ್ರ ತಗೊಳ್ಳೋವಾಗ್ಲೂ ಹುಷಾರು, ಯಾವ ತರ ವ್ಯಕ್ತಿಗಳು ಕೊಡ್ತಿದ್ದಾರೆ ಅಂತ ಹೇಳಿ. ಡನ್. ಈಗ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸ್ವಲ್ಪ ಬೇಜಾರ್ ವಿಚಾರ ಏನು ಅಂತ ಹೇಳಿದ್ರೆ, ಈ ಪುಟ್ಟ ಮಗುವಿಗೆ ಕಣ್ ಕಾಣ್ತಾ ಇಲ್ಲ, ಎರಡೂ ಕಣ್ಣು ಕಾಣ್ತಾ ಇಲ್ಲ. ಓಕೆನಾ? ಸೊ ಹಾಗಾಗಿ ಈಗ ಬನ್ನಿ ಲಗ್ನಕ್ಕೆ ಬನ್ನಿ. ಫಸ್ಟ್ ಆಫ್ ಆಲ್ ಲಗ್ನ ಚಾರ್ಟ್ ಇಂದಾನೆ ಹೋಗೋಣ. ಲಗ್ನ ಆಲ್ರೆಡಿ ಮೃತ್ಯು ಭಾಗದಲ್ಲಿ ಇದೆ. ಸೊ ಲಗ್ನನೇ ಮೃತ್ಯು ಭಾಗದಲ್ಲಿದ್ದಾಗ ತುಂಬಾನೇ ಕಷ್ಟ. ಎರಡನೇದು ಮಗುವಿಗೆ ಶನಿ ಮಹಾದಶನೆ ನಡೀತಾ ಇದೆ 2034 ತನಕ. ಶನಿ ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಕೂತಿದ್ದಾರೆ. D1 ಚಾರ್ಟ್ ನೋಡಿ, ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಧನಿಷ್ಠ ನಕ್ಷತ್ರದಲ್ಲಿ ಕೂತಿದ್ದಾರೆ. ಓಕೆನಾ? ಸೊ ಹಾಗಾಗಿ ಅಂಡ್ ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಕಣ್ಣುಗಳಿಗೆ ಕಾರಕ ಯಾರು ಅಂತ ಹೇಳಿದ್ರೆ ಸೂರ್ಯ ಮತ್ತೆ ಚಂದ್ರ. ಕಣ್ಣುಗಳಿಗೆ ಕಾರಕ ಸೂರ್ಯ ಮತ್ತೆ ಚಂದ್ರ. ಇವರಿಬ್ರು ಚಾರ್ಟಲ್ಲಿ ಎಲ್ಲೋ ಅಫ್ಲಿಕ್ಟ್ ಆಗಿರ್ತಾರೆ. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್, ಶುಕ್ರ ಮತ್ತೆ ರಾಹು. ಸೊ ಸೆಕೆಂಡ್ ಹೌಸ್ಗೆ ಕಾರಕ ಕಣ್ ಕೂಡ ತಗೊಳ್ಳೋದ್ರಿಂದ ಶುಕ್ರಾಚಾರ್ಯರ ಕತೆ ನಿಮಗ್ ಗೊತ್ತಿದ್ರೆ, ವಾಮನ ಅವತಾರ ಬಂದಾಗ ಶುಕ್ರಾಚಾರ್ಯರು ಸೊ ಖಂಡಿತವಾಗೂ ವಾಮನಿಗೆ ವಿಷ್ಣುವಿಗೆ ಆ ಪೂರ್ತಿ ಏನು ಸಾಮ್ರಾಜ್ಯನ 3 ಪ್ಲೇಸ್ ಅಲ್ಲಿ ಅವರು 3 ಹೆಜ್ಜೆ ಭೂಮಿ ಕೇಳ್ತಾರಲ್ವಾ, ಅವಾಗ ಶುಕ್ರಾಚಾರ್ಯರು ಆ ಒಂದು ತೀರ್ಥದ ಇದರಲ್ಲಿ ಹೋಗಿ ಚಂಬಲ್ಲಿ ಹೋಗಿ ಕೂತ್ಕೋತಾರೆ. ಆಗ ವಿಷ್ಣುವಿನ ಆ ಒಂದು ಏನು ದರ್ಬೆ ಕಡ್ಡಿಯಿಂದ ಚುಚ್ತಾರಲ್ವಾ ಲೆಫ್ಟ್ ಐ, ಎಡ ಕಣ್ಣು ಅಥವಾ ಎಡಗಣ್ಣು, ಸೊ ಅದು ಪ್ರಾಬ್ಲಮ್ ಆಗುತ್ತಲ್ಲ ಅದಕ್ಕೆ. ಸೊ ಶುಕ್ರಾಚಾರ್ಯರಿಗೆ ಲೆಫ್ಟ್ ಐ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿನೇ ಇಲ್ಲೂ ಕೂಡ ಶುಕ್ರನು ಕೂಡ ನಾವು ಕಾರಕ ತಗೋತೀರಿ. ಈ 3 ಗ್ರಹಗಳು ಸೂರ್ಯ ಚಂದ್ರ ಶುಕ್ರ ರಾಹು ಸಂವೇರ್ ಅಫ್ಲಿಕ್ಟ್ ಆಗಿದೆ ಚಾರ್ಟ್ ಅಲ್ಲಿ ಅಂದಾಗ ಸೊ ಈ ಒಂದು ಕಣ್ಣುಗಳಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ಲೆಫ್ಟ್ ಐ ಬಂದು ಚಂದ್ರ, ರೈಟ್ ಐ ಬಂದು ಸೂರ್ಯ. ಇಷ್ಟು ಕ್ಲಿಯರ್ ಆಗ್ಲಿ. ಎರಡನೇ ಪಾಯಿಂಟು, ಬ್ಲೈಂಡ್ಗೆ ಕಾರಕ ಕುರುಡುತನಕ್ಕೆ ಕಾರಕ ಶನಿ. ಶನಿ ಗ್ರಹರು, ಶನಿ ಅಂತ ಹೇಳಿದ್ರೇನೆ ನಮ್ಮ ಪೂರ್ವಿಕರು. ರಾಹು ಮತ್ತೆ ಶನಿ ಇಬ್ರು ಸೇರಿ ನಮ್ಮ ಪೂರ್ವಿಕರು. ರಾಹು ತಂದೆ ಮನೆ ಕಡೆ, ಕೇತು ತಾಯಿ ಮನೆ ಕಡೆ. ಶನಿ ಗ್ರಹರು ನಮ್ಮ ಪೂರ್ವ ಜನ್ಮದ ಕರ್ಮ, ನಮ್ಮ ಸ್ವಯಂಕೃತ ಪೂರ್ವ ಜನ್ಮದ ಕರ್ಮ. ಅಗೇನ್ ಈ ಚಾರ್ಟ್ ಅಲ್ಲಿ ಆತ್ಮಕಾರಕನು ಕೂಡ ಸ್ಯಾಟ್ರನ್ನೇ ಆಗಿದ್ದಾರೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಬರೀ ಒಂದೇ ಡೈರೆಕ್ಷನ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ತುಂಬಾ ರಿಸರ್ಚ್ ಆಗಿ ತುಂಬಾ ವಿಚಾರಗಳನ್ನ ತಗೊಂಡು ಇಲ್ಲಿ ಯೂಟ್ಯೂಬ್ ಅಲ್ಲಿ ಎಷ್ಟು ಹೇಳ್ಬೇಕೋ ಅಷ್ಟೇನೆ ನಾನಿಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ಸೊ ಹಾಗಾಗಿ ಸೊ ಇಲ್ಲಿ ನೋಡಿ, ಫಸ್ಟ್ ಲಗ್ನ ಲಾರ್ಡ್ ಎಲ್ಲೋಗಿದ್ದಾರೆ, ಲಗ್ನಾಧಿಪತಿ ಬುಧ ಎಲ್ಲೋಗಿದ್ದಾರೆ ಫಸ್ಟ್ ನೀವು ನೋಡ್ಕೊಳ್ಳಿ. ಲಗ್ನಾಧಿಪತಿ ಬುಧ ಅಗೇನ್ ಯಾರ ಜೊತೆ ಇದ್ದಾರೆ? ರಾಹು ಜೊತೆ, ಮತ್ತೆ 3ನೇ ಮನೆ ಅಧಿಪತಿ ಸೂರ್ಯನ ಜೊತೆ. ಇದು D1 ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎರಡನೇದು ದ್ವಿತೀಯಾಧಿಪತಿ, ಇಷ್ಟೊತ್ತು ಮಾತಾಡಿದ್ರಲ್ವಾ ಕಣ್ಣಿನ ಬಗ್ಗೆ. ಸೊ ಹಾಗಾಗಿ ಕಣ್ಣಿನ ದ್ವಿತೀಯಾಧಿಪತಿ ನೀಚ ಎಲ್ಲಿ? ಇಲ್ಲಿ ವೃಶ್ಚಿಕದಲ್ಲಿ ನೋಡಿ, ಚಂದ್ರ ನೀಚ, ದ್ವಿತೀಯಾಧಿಪತಿ ನೀಚ. ನೆಕ್ಸ್ಟ್ ಓಕೆ, ಒಂದ್ ಸೈಡ್ ಕಣ್ ಪ್ರಾಬ್ಲಮ್ ಇದೆ, ಐಸೈಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು. ಕಂಪ್ಲೀಟ್ ಕುರುಡತನ ಯಾಕೆ? ಅಗೇನ್ ಸೂರ್ಯ ಎಲ್ಲಿ ಕೂತಿದ್ದಾರೆ? ರಾಹುವಿನ ಜೊತೆ ಕೂತಿದ್ದಾರೆ. ಇಲ್ಲಿ ಯಾವುದೇ ಗ್ರಹದ ಅವ್ರಿಗೆ ಸಪೋರ್ಟ್ ಇಲ್ಲ, ಗುರುಗ್ರಹದ ಸಪೋರ್ಟ್ ಇಲ್ಲ ಅಥವಾ ಶುಕ್ರ ಗ್ರಹದ ಸಪೋರ್ಟ್ ಇಲ್ಲ. ಹಾಗಾಗಿ ಮೇಜರ್ ಇವೆರಡು
ಬೇಸಿಕ್ ಪ್ಲಾನೆಟ್ಸ್ ಇರೋದ್ರಿಂದ. ಸೂರ್ಯ ಉಚ್ಚ ಅಂತ ತಗೋಬೇಡಿ. ಸೂರ್ಯ ಉಚ್ಚ ಅದ್ರಲ್ಲಿ ರಾಹು ಜೊತೆ ಇದೆ. ಸೊ ಪೂರ್ವಿಕರ ಕರ್ಮ, ಸೂರ್ಯ ರಾಹು ಕಾಂಬಿನೇಷನ್ ತಂದೆ ಮನೆ ಕಡೆಯಿಂದ ಬರುವಂತಹ ಪೂರ್ವಿಕರ ಕರ್ಮ ಕೂಡ ಇಂಪ್ಯಾಕ್ಟ್ ಆಗಿರುತ್ತೆ. ಈ ಚಾರ್ಟ್ ಅಲ್ಲಿ ಲೆಫ್ಟ್ ಐನೂ ಇಲ್ಲ, ರೈಟ್ ಐನೂ ಇಲ್ಲ. ಸೊ ಸೆಕೆಂಡ್ ಲಾರ್ಡ್ ಇಲ್ಲಿ ಡೆಬ್ಲಿಟೇಷನ್ ಆಗಿದ್ದಾರೆ. D1 ನಿಂದ ತಗೊಂಡು ಉಳಿದ ಡಿವಿಷನಲ್ ಚಾರ್ಟ್ಗೆ ಹೋಗ್ಬೇಕು. ಫಸ್ಟ್ ಚಾರ್ಟ್ ಇದೇನೆ. ಇದರಲ್ಲಿ ರೂಟ್ಸ್ ನ ಕಂಡಿಡ್ಕೊಂಡು ನಾವು D9, D12, ಈ D12 ಬಂದು ನಮ್ದು ಪಿತೃಗಳ ಕರ್ಮ, ನಮ್ಮ ಆನ್ಸಿಸ್ಟರ್ ಕರ್ಮ, ಸೊ ಪೆಂಡಿಂಗ್ ಕರ್ಮ. ಈ ಒಂದು ಹೊಸ ವಿಚಾರ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪೆಂಡಿಂಗ್ ಕರ್ಮ ಅವರ್ ಆನ್ಸಿಸ್ಟರ್ಸ್. ಸೊ ಏನ್ ಪೆಂಡಿಂಗ್ ಇದೆ, ಡ್ಯೂ ಟು ವಿಚ್ ಕರ್ಸಸ್ ವಿ ಆರ್ ಫೇಸಿಂಗ್ ದಿಸ್ ಕೈಂಡ್ ಆಫ್ ಹೆಲ್ತ್ ಇಶ್ಯೂಸ್ ಅಂತ ಹೇಳಿ ಈ ಚಾರ್ಟ್ ಅಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಆಗಿದೆ. ಸೊ ನೇತ್ರಕ್ಕೆ ಕಾರಕ ಅಗೇನ್ ಹೇಳಿದೀನಿ, ಕಂಜಂಕ್ಷನ್ ಸಮ್ವೇರ್. ಸೊ ಆಲ್ರೆಡಿ ಇದೆ ನೋಡಿ, ನೇತ್ರಕ್ಕೆ ಕಾರಕ ಸಮ್ವೇರ್ ಚಾರ್ಟ್ ಅಲ್ಲಿ ಕ್ಲಿಯರ್ ಆಗಿ ಇದೆ. ಕ್ಲಿಯರಾ? ಅಗೇನ್ ಶನಿಯ ಒಂದು ಸಪ್ತಮ ದೃಷ್ಟಿ ಇಲ್ಲಿ ಬೀಳ್ತಾ ಇದೆ ನೋಡಿ. ಅಗೇನ್ ಕೇತು ಜೊತೆ ಕಾಂಬಿನೇಷನ್ ಮತ್ತೆ ಇಲ್ಲಿ ಚಾರ್ಟ್ ಅಲ್ಲಿ ಬೀಳ್ತಾ ಇದೆ. ಸೊ ಇಷ್ಟು ಪಾಯಿಂಟ್ಸ್ ಆಯ್ತು. ಈಗ ಫ್ರೂಟ್ಗೆ ಬನ್ನಿ. ಓಕೆ, D1 ನಲ್ಲಿದೆ, ಅದಕ್ಕೆ ಹಿಂಗಾಗಿದೆಯಾ? ಹೌದು. ಸೊ ಇಲ್ಲಿ ಇಂಡಿಕೇಶನ್ ಮಾಡುತ್ತೆ. ಕನ್ಫರ್ಮೇಶನ್ಗೆ ನಾವು D9ಗೆ ಬರೋಣ. D9 ಅಲ್ಲಿ ಅಗೇನ್ ಸೊ ಲಗ್ನ ಏನ್ ಬಂದಿದೆ, ಯಾವ್ದಾದ್ರು ಗ್ರಹ ಬಿಟ್ಟಿದ್ವಿ, ಶುಕ್ರ ಬಿಟ್ಟಿದಂಗಿದ್ವಿ. D1 ಅಲ್ಲಿ 12ನೇ ಮನೆ ಅಧಿಪತಿನೇ ಲಗ್ನದಲ್ಲಿ ಇಲ್ಲಿ ಕೂತಿದ್ದಾರೆ. ಆಸ್ಪೆಕ್ಟೆಡ್ ಬೈ ಓನ್ಲಿ ಪ್ರೆಸೆಂಟ್ ಮರ್ಕಿರಿ ಮತ್ತೆ ಈ ಟ್ರೈನ್ ಕನೆಕ್ಷನ್. ಇಲ್ಲಿ ಶುಕ್ರ ರಾಹು ಕಾಂಬಿನೇಷನ್ ವಿತ್ ದ ಮಾರ್ಸ್. ಮಾರ್ಸ್ ಅಂತ ಹೇಳಿದ್ರೆ ಬ್ಲಡ್ಗೆ ಕಾರಕ, ಅಥವಾ ನಮ್ದು DNA ಏನ್ ಬಂದಿರ್ತಾರೆ ನಮ್ಮ ಆನ್ಸಿಸ್ಟರ್ಸ್, ನಮ್ಮ ಪಿತೃಸ್. ಸೊ ಅದು ಕೂಡ ತಗೊಂತೀವಿ. ಇಲ್ಲಿ ಕೂಡ ಶುಕ್ರ ಅಫ್ಲಿಕ್ಟೆಡ್ ಆಗಿದ್ದಾರೆ. ಅಗೈನ್ ಸೂರ್ಯ ಡಿಸ್ಪಾಸಿಟರ್ ಆಲ್ಸೋ ಅಫ್ಲಿಕ್ಟೆಡ್ ಬೈ ರಾಹು ಪ್ಲಸ್ ಸ್ಯಾಟ್ರನ್. ಸ್ಯಾಟ್ರನ್ ಆತ್ಮಕಾರಕ ಎಲ್ಲೋಗಿದ್ದಾರೆ, ಇಲ್ಲಿ ಅಷ್ಟಮಾಧಿಪತಿ ನವಮಾಧಿಪತಿ ಅವರೇನೆ. ಅಷ್ಟಮಾಧಿಪತಿ ಆತ್ಮಕಾರಕ ಅಗೇನ್ ವಿತ್ ದ D1 ಸೆಕೆಂಡ್ ಲಾರ್ಡ್. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಒಂದ್ಸರಿ ನೋಡಿದ್ರೆ ಅರ್ಥ ಆಗಲ್ಲ. ಬೇಸಿಕ್ ನನ್ಗೆ ಅಸ್ಟ್ರಾಲಜಿ ಗೊತ್ತು ಅಥವಾ ಆ್ಯಪ್ ಇದೆ, ಭಾವದ ಪ್ರಕಾರ ಇದೆ, ನಾನು 15 ದಿವಸದಲ್ಲಿ ಪಾಠ ಕಲ್ತಿದ್ದೀನಿ. ದಯವಿಟ್ಟು ಈ ತರ ನೀವು ಯಾರಾದ್ರೂ ನೋಡ್ತಿದ್ರೆ ನನ್ನ ಅಸ್ಟ್ರಾಲಜರ್ ಆ ತರ ಥಾಟ್ಸ್ ಇದ್ರೆ ಇದು ಅರ್ಥ ಆಗಲ್ಲ, ನೀವು ಸ್ಕಿಪ್ ಮಾಡಿ. ಇದು ಬೇರೆಯವ್ರಿಗೆ, ನಿಜವಾಗ್ಲೂ ಪೇನ್ ತಿಂದಿರೋರ್ಗೆ, ಸಫರ್ ಪಟ್ಟಿರೋರ್ಗೆ, ಪೇರೆಂಟ್ಸ್ಗೆ ಅರ್ಥ ಆಗುತ್ತೆ ಈ ಚಾರ್ಟ್, ಅಥವಾ ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತ ಹೇಳಿ. D9 ಅಲ್ಲಿ ಅಗೇನ್ ಇನ್ ದ ಸೈನ್ ಆಫ್ ವರ್ಗೋ. ಸೊ ವರ್ಗೋ ಅಂತ ಹೇಳಿದ್ರೇನೆ ಋಣ, ರೋಗ, ಶತ್ರು, ರಿಪು, ಡಿಸ್ಪ್ಯೂಟ್ಸ್, ಫೈಟ್ಸ್, ಹೆಲ್ತ್ ಇಶ್ಯೂಸ್, ಡೈಲಿ ರುಟೀನ್ ಇಶ್ಯೂಸ್. ಸೊ ಹಾಗಾಗಿ ಇಲ್ಲೂ ಕೂಡ ಕ್ಲಿಯರ್ ಆಗಿ ಚಾರ್ಟ್ ಅಲ್ಲಿ ತೋರಿಸ್ತಾ ಇದೆ. D9 ಬಂದು ಈ ಮಗುವಿನ ಸ್ವಂತ ಕರ್ಮ ಇದು, ಅಥವಾ ಪುಣ್ಯ. ಓಕೆನಾ? ಈ ಜಾತಕ ಇದೆಯಲ್ಲ, ಇವ್ರದ್ದು ಪುಣ್ಯ ಇದು. ಇದು ಬಂದು ಇವ್ರದ್ದು ಕರ್ಸ್, ಆನ್ಸಿಸ್ಟಲ್ ಪಿತೃಸ್ ಕರ್ಸ್. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಆಫ್ ಆಲ್ ಲಗ್ನಾಧಿಪತಿ ರಾಹು ಜೊತೆ ಇಲ್ಲಿ ಅಗೇನ್ ದ ಡೆಸ್ಪಾಸಿಟರ್ ಎಕ್ಸಾಲ್ಟೇಷನ್ ಜುಪಿಟರ್, ಬಟ್ ಆಸ್ಪೆಕ್ಟ್ ಎಲ್ಲೂ ಸಿಗ್ತಾ ಇಲ್ಲ, ಅವ್ರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ ಅಗೇನ್ 2ನೇ ಮನೆ ಅಧಿಪತಿ ಆಸ್ಪೆಕ್ಟೆಡ್ ಬೈ ರಾಹು, ಸೊ ಟ್ರೈನ್ ವಿತ್ ದ ಮಾರ್ಸ್. ಅಗೇನ್ ಸೊ ಶನಿ ಚಂದ್ರ ಇಲ್ಲಿ ಆತ್ಮಕಾರಕ ಗೋಸ್ ಇನ್ ಟು ದ ವರ್ಗೋ ನವಾಂಶ. ಅದರರ್ಥ ಪ್ರೀವಿಯಸ್ ಜನ್ಮದಲ್ಲಿ ಅಗೇನ್ ಈ ಕಿಡ್ಡೇನೆ ಥ್ರೂ ಪೇಪರ್ ವರ್ಕ್ ರಿಲೇಟೆಡ್ ದಿಸ್ ಕಿಡ್ ಹ್ಯಾಸ್ ಡನ್ ಸಮಥಿಂಗ್ ರಾಂಗ್ ವಿತ್ ದ ನೈಬೋರ್ಸ್ ಆರ್ ಇನ್ ಲಾಸ್, ಅಥವಾ ಯಾವ್ದಾದ್ರು ಸಿಬ್ಲಿಂಗ್ಸ್ ಅಂತ ತಗೊಳ್ಳಿ, ಮರ್ಕಿರಿ ರಿಲೇಟೆಡ್ ಅಥವಾ ಸಮ್ ಕಿಡ್ಸ್. ಓಕೆ, ಸೊ ಆತ್ಮಕಾರಕ ಗೋಸ್ ಇನ್ ಟು ಸ್ಯಾಟ್ರನ್ ನವಾಂಶ. ಅಂಡ್ ಒನ್ ಮೋರ್ ಥಿಂಗ್ ಹೇಳಬೇಕು ನಿಮ್ಗೆ, ಆತ್ಮಕಾರಕ ಯಾರ್ದೇ ಆತ್ಮಕಾರಕ ವರ್ಗೋ ನವಾಂಶದಲ್ಲಿ ಹೋದಾಗ ಆ ಗ್ರಹಕ್ಕೆ ತಕ್ಕಂತಹ ಪ್ರತಿಫಲಗಳು ಬೇಗ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈ ಚಾರ್ಟ್ ಅಲ್ಲಿ 8th ಹೌಸ್, 8th ಲಾರ್ಡ್ ಓನ್ ಹೌಸ್. ಸೊ ಈ ಮಗು ಹುಟ್ಟುತ್ತೆ ಅಥವಾ ಹುಟ್ಟೋಕ್ ಮುಂಚೆನೆ ಪಿತ್ರಾರ್ಜಿತ ಆಸ್ತಿ ಸಿಕ್ಕಿರುತ್ತೆ ಅವ್ರಿಗೆ. ಆದ್ರೆ ಇಲ್ಲಿ ಕರ್ಸಸ್ ಕೂಡ ಹಂಗೆ ಸಿಕ್ಕಿದೆಯಲ್ಲ. ಅಗೇನ್ D9 ಅಲ್ಲಿ 6ನೇ ಮನೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಒಳ್ಳೇದು ಬೇಗ ಸಿಗುತ್ತೆ, ಕೆಟ್ಟದ್ದು ಬೇಗ ಸಿಗುತ್ತೆ. ಅಂಡ್ ಇನ್ನೊಂದು ವಿಚಾರ, 2022ರಲ್ಲಿ ಇದು ಏಪ್ರಿಲ್ ಅಲ್ಲಿ ಹುಟ್ಟಿರೋ ಮಗು ಅಂದ್ರೆ 9 ತಿಂಗಳು ಮುಂದೆ ಹೋಗಿ ಗ್ರಹಣ ಯಾವ ಸಂದರ್ಭದಲ್ಲಿ ಬಂದಿತ್ತು ಅಂತ ನೋಡಿ. ನಾವು ತುಂಬಾ ಸರಿ ಏನ್ ಹೇಳ್ತೀವಿ ಅಂದ್ರೆ, ಗ್ರಹಣದ ಟೈಮಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಇಂಟಿಮೇಟ್ ಮಾಡಬೇಡಿ, ಅಥವಾ ಕಿಡ್ಸ್ಗೆ ಪ್ಲಾನ್ ಮಾಡಬೇಡಿ. ಹೊಸದಾಗಿ ಮದ್ವೆ ಆಗಿರೋರು ಕೂಡ ಆ ಪೀರಿಯಡ್ಸ್ ಬಿಫೋರ್ 9 days, ಆಫ್ಟರ್ 9 days ಗ್ರಹಣದ ಪೀರಿಯಡ್ ಟೈಮ್
ಅಲ್ಲಿ ಸೊ ಬಿ ಕೇರ್ಫುಲ್ ಆಗಿರಿ. ಯಾಕೆ ಅಂತ ಹೇಳಿದ್ರೆ 9 ತಿಂಗಳಾದ ಮೇಲೆ ಅಥವಾ ನೀವು ಕನ್ಸೀವ್ ಆದ್ಮೇಲೆ ಆ ಮಗು ಏನ್ ಬರುತ್ತಲ್ವಾ, ಸೊ ಎಷ್ಟು ಪ್ರಾಬ್ಲಮ್‌ನ ಫೇಸ್ ಮಾಡುತ್ತೆ ಅನ್ನೋ ಒಂದು ಉದ್ದೇಶದಿಂದಾನೇ ಗ್ರಹಣದಲ್ಲಿ ಈ ರೆಮಿಡೀಸ್ ಮಾಡಿ ಈ ತರ ಎಲ್ಲಾನು ನಿಮ್ಗೆ ಗೈಡೆನ್ಸ್ ಮಾಡೋದು. ಈ ಜನರೇಷನ್‌ನಲ್ಲಿ 90% ಕೇಳಲ್ಲ. ಬಟ್ ಕೇಳ್ದೋರ್ಗೆ ಡೆಫಿನೆಟ್ಲಿ ಆನ್ಸರ್ ಸಿಕ್ಕಿರುತ್ತೆ. ಸೊ ಈಗ ಅಲ್ಲಿ ಹೋಗಿ ಯಾರಾದ್ರೂ ರಿಸರ್ಚ್ ಮಾಡ್ಕೊಳ್ಳಿ. ನಿಮ್ಗೆ ಗ್ರಹಣ ಯಾವಾಗ ಬಂದಿದೆ, ಇವ್ರು ಯಾವಾಗ ಕನ್ಸೀವ್ ಆಗಿದ್ದಾರೆ ಅಂತ ನಿಮ್ಗೆ, ಅಂದ್ರೆ ಇವ್ರ ಮದರ್ ಯಾವಾಗ ಕನ್ಸೀವ್ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಜಾತಕ ಹೇಗಿರುತ್ತೋ ಹಾಗೇನೆ ಹೆಸರು ಕೂಡ ಬರೋದು. ತುಂಬಾ ಸಾರಿ ಹೇಳಿದೀನಿ. ನ್ಯೂಮರಾಲಜಿ ಬೇರೆ ಇಲ್ಲ, ಅಸ್ಟ್ರಾಲಜಿ ಬೇರೆ ಇಲ್ಲ. ಎರಡು ಒಂದೊಂದ್ ಕಣ್ಣು. ಅಲ್ಲಿ ಚಾರ್ಟ್ ಚೆನ್ನಾಗಿದ್ದಿದ್ರೆ, ದಶ ಚೆನ್ನಾಗಿದ್ದಿದ್ರೆ ಒಳ್ಳೆ ಹೆಸರು ಬರ್ತಾ ಇತ್ತು. ದಶ ಚೆನ್ನಾಗಿಲ್ಲ, ಒಳ್ಳೆ ಹೆಸರು ಬಂದಿಲ್ಲ. ಅಷ್ಟೇನೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಅಂಡ್ ಪಿರಮಿಡ್ 8 ಬಂದ್ರೆ ಹೆಲ್ತ್ ಇಶ್ಯೂಸ್, ಅದು ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್, ಡಿಸೀಸಸ್ ಕ್ಲಿಯರ್ ಆಗೋದಿಲ್ಲ. ಈಗ ಎರಡನೇ ಪಾಯಿಂಟ್ ಬರೋಣ. ಅಟ್ ದ ಏಜ್ ಆಫ್ 6 years 1 month ವರ್ಗುನು ಸೊ ಈ ಕಿಡ್ಗೆ ನಾವು ಯಾವುದೇ ರೀತಿಯ ದೊಡ್ಡ ಮಟ್ಟದ ರೆಮಿಡಿ ಕೊಡಕ್ಕಾಗೋದಿಲ್ಲ. ಮತ್ತೆ ಅಸ್ಟ್ರಾಲಜಿ ಇರೋದು ಏನಕ್ಕೆ ರೆಮಿಡಿ ಕೊಡಕ್ಕಲ್ವಾ ಅಂತ ಹೇಳಿದ್ರೆ, ಕೆಲವೊಂದು ಶಿವನ ಇಚ್ಛೆ ಆಗಿರುತ್ತೆ. ಕೆಲವೊಂದು ಶಿವನ ಇಚ್ಛೆ ಆಗಿರೋದ್ರಿಂದ ನಾವು ಮೀನ್ಸ್ ಯಾರ್ಯಾರು ಅಸ್ಟ್ರಾಲಜರ್ ಒಳ್ಳೆ ರೀತಿಲಿರೋ ಅಸ್ಟ್ರಾಲಜರ್ಸ್ ಇದಾರಲ್ಲ, ಇವರುಗಳು ಕೇವಲ ಗೈಡರ್ಸ್, ಮೀಡಿಯೇಟರ್ಸ್. ಯಾರಿಗೆ ದೇವರಿಗೆ ಅಥವಾ ಮನುಷ್ಯರಿಗೆ ಮಧ್ಯೆ ಇರುವಂತಹ ಮೀಡಿಯೇಟರ್ಸ್. ಹಂಗಾರೆ ನೀವು ದೇವ್ರನ್ನ ನೋಡ್ತೀರಾ? ಇಲ್ಲ, ನಾವು ದೇವ್ರನ್ನ ನೋಡೋದಿಲ್ಲ. ಬಟ್ ಆ ಜ್ಞಾನದಿಂದ ನಮ್ಗೆ ಏನ್ ಜ್ಞಾನ ಬರುತ್ತಲ್ಲ, ಅದರಿಂದ 4 ಜನಕ್ಕೆ ಗೈಡ್ ಈ ರೀತಿ ಸಿಗುತ್ತೆ. ಸೊ ಈ ಮಗುವಿಗೆ ಕೆಲವೊಂದು ಜ್ಯೋತಿರ್ಲಿಂಗ ವಿಸಿಟ್ ಕೊಡ್ಲಿಕ್ಕೆ ಕೊಟ್ಟಿದ್ದೀನಿ. ಬಟ್ ಇಟ್ಸ್ ನಾಟ್ ಈಸಿ. 6 years 1 month ವರ್ಗುನು ಲಗ್ನನೇ ಮೃತ್ಯು ಭಾಗದಲ್ಲಿ ಕೂತಾಗ ಖಂಡಿತವಾಗ್ಲೂ ಸೊ ಇಟ್ಸ್ ಅ ವೆರಿ ಡಿಫಿಕಲ್ಟಿ. ಅಂಡ್ ಇಲ್ಲಿ ಬನ್ನಿ, D9ಗೆ ಬನ್ನಿ ಇನ್ನೊಂಚೂರು. ಸೊ D9 ಅಲ್ಲಿ ಇಲ್ಲಿ ನೋಡಿ, ಎಲ್ಲಿ ಲಗ್ನಾಧಿಪತಿ ಯಾರು? ಕುಜ. ಕುಜ ವಿತ್ ರಾಹು. ಅಗೇನ್ ದ ಏನ್ ಪ್ರಾಬ್ಲಮ್ ಆಗುತ್ತೆ ಲಗ್ನಾಧಿಪತಿ ರಾಹು ಜೊತೆ ಕೂತ್ಕೊಂಡಾಗ? ಮಾರ್ಸ್ ರಾಹು ಕಾಂಬಿನೇಷನ್, ಬ್ಲಡ್ ಇನ್ಫೆಕ್ಷನ್, ಕ್ಯಾನ್ಸರ್ ರಿಲೇಟೆಡ್ ಇಶ್ಯೂಸ್, ಆರಲ್ಸ್. ಅದು ಯಾವ ಮನೇಲಿ ಕೂತಿದೆ? ಧನುರ್ ಮನೇಲಿ. ಸೊ ಇಲ್ಲಿ ಕೂಡ ನಿಮ್ಗೆ ಕುಜರಾಹು ಕಾಂಬಿನೇಷನ್ಸ್ ಬರ್ತಾ ಇದೆ. D1 ಅಲ್ಲೂ ಕುಜರಾಹು ಕಾಂಬಿನೇಷನ್. D1 ಅಲ್ಲಿ ಕುಜ ಎಲ್ಲಿದ್ದಾನೆ ಮೇಡಮ್? ಇದಕ್ಕೆ ಹೇಳಿದ್ದು 15 ದಿವಸ 20 ದಿವಸ ಕ್ಲಾಸ್ ಕಲ್ತ್ಬಿಟ್ಟು ನಾನು ಅಸ್ಟ್ರಾಲಜರ್ ಅಂತ ಹೇಳ್ದೆ ಕೇಳ್ಬೇಡಿ. ಅದು ಮಾರ್ಸ್ ಮನೆ, ಅಲ್ಲಿ ಕೂಡ ಕುಜರಾಹು ಕಾಂಬಿನೇಷನ್ಸ್ ಇದೆ. ಸೊ ನೆಕ್ಸ್ಟ್ ಆನ್ಸಿಸ್ಟರ್ಸ್ ಕರ್ಸ್ಗೆ ಬನ್ನಿ. ಆನ್ಸಿಸ್ಟರ್ಸ್ ಕರ್ಸ್ಗೆ ಬನ್ನಿ. ಲಗ್ನ ಲಗ್ನ ಅಂತ ಹೇಳಿದ್ರೇನೆ ಅಗೈನ್ ಮಾರ್ಸ್ ಬರುತ್ತೆ. ನಾನು ಅದೇ ಹೇಳ್ತಾ ಇದ್ದೀನಿ. ಸೊ ನೀವು ತುಂಬಾ ವರ್ಷ ರಿಸರ್ಚ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನ್ ಮಾತಾಡ್ತಿದ್ದೀನಿ ಅಂತ. 3 ನಿಮಿಷ ವಿಡಿಯೋ ನೋಡ್ಕೊಂಡು ಅಥವಾ ಈ ರಾಶಿಗೆ ಹಿಂಗಿದೆ, ಯುಗಾದಿಗೆ ಹಿಂಗಿದೆ, ನಂಗೆ ದುಡ್ಡು ಬರುತ್ತೆ, ಈ ತರ ಎಕ್ಸ್ಪೆಕ್ಟ್ ಮಾಡೋರ್ಗೆ ನಾನು ಹೇಳೋದು ಅರ್ಥ ಆಗೋದಿಲ್ಲ. ಅದ್ ಬಿಟ್ಟೋರ್ಗೆ ಅರ್ಥ ಆಗುತ್ತೆ. ಲಗ್ನ ಅಂತ ಹೇಳಿದೆ, ಲಗ್ನದಲ್ಲಿ ಯಾವುದೇ ಪ್ಲಾನೆಟ್ ಕುತ್ಕೊಂಡ್ರು ಸೊ ಮಾಸ್ ಸಮ್ವೇರ್ ಕನೆಕ್ಟಿವಿಟಿ ಇರುತ್ತೆ. ಈ ಚಾರ್ಟ್ ಅಲ್ಲೂ ಕನೆಕ್ಟಿವಿಟಿ ಇದೆ. ಸೊ ಈಗ ಎಲ್ಲ ಕ್ಲಿಯರ್. ಅಂಡ್ ಈ ಮಗು ಚಾರ್ಟ್ ನನ್ನ ಹತ್ರ ಬಂತಲ್ವಾ, ಅವತ್ತಿನ ದಿವಸ ನಾನು ಪ್ರಶ್ನಾ ಕುಂಡಲಿ ಓಪನ್ ಮಾಡ್ಕೊಂಡಾಗ್ಲೂ ಕೂಡ ಸೊ ಅದೇ ಮಾರ್ಸ್ ರಾಹು ಸ್ಯಾಟರ್ನ್ ಮಾರ್ಸ್ ರಾಹು ಇದೇ ಬರ್ತಾ ಇದೆ. ಸೊ ನನ್ನ ಪ್ರಶ್ನೆ ಅವ್ರಿಗೆ, ನಾನು ಪ್ರಶ್ನೆ ಕೇಳಿದೆ ಏನಂತ, ಈ ಮಗುವಿನ ತಾತ ಅಂದ್ರೆ ಇವರ ತಾತ ಬರ್ತಾರಲ್ಲ ಆನ್ಸಿಸ್ಟರ್ಸ್ಗೆ, ಯಾವುದಾದರೂ ಭೂಮಿ ಅಥವಾ ಯಾವುದಾದರೂ ಜಾಗ ಸೊ ಏನಾದ್ರು ಫ್ರೀ ಆಗಿ ಬಂದಿದೆಯಾ, ಅಥವಾ ಯಾರಾದ್ರೂ ಡೆತ್ ಆದ್ಮೇಲೆ ಅದಕ್ಕೆ ಯಾರು ವಾರಸುದಾರರು ಇಲ್ಲದೆ ಯಾವ್ದಾದ್ರು ಭೂಮಿ ಬಂದಿದೆಯಾ, ಅಥವಾ ಸಮ್ ಇಲ್ಲೀಗಲ್ ಆಗಿ ಏನಾದ್ರೂ ಭೂಮಿ ಇವ್ರಿಗೆ ಬಂದಿದೆಯಾ ಅಂತ ಕೇಳಿದಾಗ, ಸ್ಟಾರ್ಟಿಂಗ್ ಅವ್ರಿಗೆ ಉತ್ತರ ಕೊಡೋಕೆ ಡೆಫಿನೆಟ್ಲಿ 90% ಕ್ಲೈಂಟ್ಗೆ ಯಾರಿಗೂ ಇಷ್ಟ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಬರೀ D1 ಮಾತ್ರ ನೋಡ್ತಿದ್ದಾರೆ. ನಾವು ಅವ್ರದ್ದು ಹಿಂದೆ 3 ರಿಂದ 7 ಜನರೇಷನ್ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಅದಾದ ನಂತರ ಅವರು ಕೂಡ ಪೂಜಾ ಪುನಸ್ಕಾರಗಳಲ್ಲಿ ಇರೋದ್ರಿಂದ ದೇ ಅಕ್ಸೆಪ್ಟ್ ಇಟ್. ದೇ ಟೋಲ್ಡ್ ಮೀ ಎಸ್, ಅವರ ತಾತನಿಗೆ ಈ ಪಾಪು ಇದೆಯಲ್ಲ, ಅವರ ತಂದೆಗೆ ಸೊ ಪ್ರಾಪರ್ಟಿ ದಾನವಾಗಿ ಬಂದಿದೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರಾಪರ್ಟಿ ದಾನವಾಗಿ ಬಂದಿದೆ ಅಂತ ನಿಮಗೆ ಹೇಗೆ ಗೊತ್ತು ಮೇಡಮ್? ಸಿ ಆನ್ D9 ಅಂಡ್ D12 ಅದರಲ್ಲಿ ಗೊತ್ತಾಯ್ತು. ಒಂದು ಪ್ರಶ್ನೆ, ಆವತ್ತು ನಾವೇನ್ ಮಾತಾಡ್ತಿರ್ತೀವಲ್ಲ, ಪ್ರಶ್ನಾಶಾಸ್ತ್ರ ಅಲ್ಲ, ಪ್ರಶ್ನಾ ಕುಂಡಲಿ. ಸೊ ಹಾಗಾಗಿ ಸೊ ಎಸ್ ಆಲ್ರೆಡಿ ಬಂದಿದೆ. ಅಗೈನ್ ಆ ಭೂಮಿ ಯೂಸ್ಲೆಸ್ ಭೂಮಿ ಆಗಿದೆ, ಅದ್ರ ಪಾಡ್ಗದಿದೆ. ಬಟ್ ರಿಜಿಸ್ಟ್ರೇಷನ್ ಯಾವತ್ತಾಯ್ತೋ ಅವತ್ತಿಂದ ಎಂಟೈರ್ ಫ್ಯಾಮಿಲಿಗೆ ಪ್ರಾಬ್ಲಮ್ಯಾಟಿಕ್ಸ್ ಆಗಿದೆ. ಸೊ ಈಗ ಬ್ಲೈಂಡ್ ವಿಚಾರಕ್ಕೆ ಬರ್ತೀನಿ. ಕಣ್ಣು ಹೋಗಿದೆ ಅಲ್ಲ ಮಗುಗೆ, ಅದಕ್ಕೆ ಅಗೇನ್ ಹೇಳಿದೀನಿ 6 ವರ್ಷ 1 ತಿಂಗಳವರೆಗೂ ಸ್ವಲ್ಪ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಈಗ ಕಣ್ಣು ಹಾಕ್ಸ್ಬಹುದಾ ಫ್ಯೂಚರ್ ಅಲ್ಲಿ ಏನಾದ್ರು ಅಂತ ಹೇಳಿದ್ರೆ,
ದಶಾನೇ ಪ್ರಾಬ್ಲಮ್ಯಾಟಿಕ್ ಆಗಿದೆ. D10 ಅಲ್ಲಿ ದಶ 6ನೇ ಮನೆ ದಶ ನಡೀತಾ ಇದೆ. ಅಗೈನ್ ಮರ್ಕ್ಯುರಿ ಮನೇಲಿ ಕೂತಿದೆ. ಸೊ ಅದರರ್ಥ ಎಲ್ಲ ಕಡೆ ಪೇಪರ್ ವರ್ಕ್ ರಿಲೇಟೆಡ್. ಈಗ ಭೂಮಿ ಅವರು ಫ್ರೀ ಕೊಟ್ರು ಅಂತ ಇದು ಫ್ರಂಟ್ ಪೇಜ್ ಅಲ್ಲಿ ಪಿಕ್ಚರು, ಅಸಲಿ ಪಿಕ್ಚರು ಬಿಹೈಂಡ್ ಅಲ್ಲಿ ಎಲ್ಲಾ ಕ್ಲೈಂಟ್ ಒಪ್ಕೊಳಕ್ ಆಗಲ್ಲ. ಪಾಪ ಕೆಲವ್ರಿಗೆ ಗೊತ್ತಿರೋದು ಇಲ್ಲ ಅಲ್ವಾ. ಈಗ ಅರ್ಥ ಆಯ್ತಾ ಎಲ್ಲಿಂದ ಭೂಮಿ ಬಂದಿದೆ ಅಂತ ಹೇಳಿ. ಇದಕ್ಕೋಸ್ಕರನೇ ಬಡ್ಕೋತೀವಿ ಏನಂತ, ವರದಕ್ಷಿಣೆ ಅಂದ್ರೆ ಆಲಮನೆ ಭೂಮಿ ತಗೋಬೇಡಿ, ಅಥವಾ ಆ ಭೂಮಿ ಹಿನ್ನೆಲೆ ನೋಡಿ ಯಾವ ತರ ಬಂದಿದೆ ಅಂತ. ಅದು ಸರ್ವೆ ನಂಬರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ ಭೂಮಿದು ಕೂಡ ಸರ್ವೆ ನಂಬರ್ ಚೆನ್ನಾಗಿಲ್ಲ, ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಸೊ ಎಲ್ಲವೂ ಇಂಟರ್ಲಿಂಕ್ ಆಗಿರುತ್ತೆ. ಹಾಗಾಗಿ ಈ ಮಗು ಕರ್ಮ ಅನುಭವಿಸಿದೆ. ನೀವ್ ಹೇಳ್ಬೋದು ಇವಾಗ ಕರ್ಮ ಮಾಡಿದ್ದು ಅಥವಾ ಅವ್ರೇನೋ ಪ್ರಾಬ್ಲಮ್ ತಾತ ಮಾಡಿದ್ದು ಮಗುಗೆ ಯಾಕೆ ಮೇಡಮ್ ಅಂತ ಹೇಳಿದ್ರೆ, ಸೊ ಮಗುಗೆ ಯಾಕೆ ಅಂತ ಹೇಳಿದ್ರೆ DNA ಅಲ್ಲಿಂದನೇ ಬಂದಿದೆ ಅಲ್ವಾ ನಿಮ್ಮ D12. ಈಗ ನೀವು ಮಗುನೇ. ಅಂಡ್ ಈಗೇನ್ ಈ ಜಾತಕನಿಗೆ ಪ್ರೀವಿಯಸ್ ಜನ್ಮಕ್ಕೆ ಬರೋಣ. ಲಗ್ನ ಲಾರ್ಡ್ ಮರ್ಕ್ಯುರಿ ಎಲ್ಲಿದ್ದಾರೆ? D9 ಅಲ್ಲಿ. ಅಗೇನ್ D1 ಲಗ್ನದಿಂದ, ಸೊ 5th ಹೌಸ್ ಇನ್ ದ ಸೈನ್ ಆಫ್ ಲಿಬ್ರಾ. ಸೊ ಅದರರ್ಥ ಮರ್ಕ್ಯುರಿಯಿಂದ ಲೀಬ್ರಾ. ದೇ ಎಂಜಾಯ್ಡ್, ದೇ ಹ್ಯಾವ್ ವಿತ್ ದ ಕರ್ಸ್ ವಿತ್ ದ ಲೇಡೀಸ್. ಸೊ ಹಾಗಾಗಿ ಲಿಬ್ರಾ ಅಂತ ಹೇಳಿದ್ರೇನು, ಹೆಣ್ಣಿನ ರಾಶಿ ಅಥವಾ ವಾಯುತತ್ವದ ರಾಶಿ, ಅಥವಾ ದೇ ಹ್ಯಾವ್ ಸಮ್ ಕರ್ಸಸ್ ವಿತ್ ದ ಲೇಡೀಸ್. ಸ್ತ್ರೀ ಶಾಪ ಅಂತ ತಗೋಬೇಡಿ, ದೇ ಹ್ಯಾವ್ ಸಮ್ ಕರ್ಸಸ್ ವಿತ್ ದ ಲೇಡೀಸ್. ಅಗೈನ್ ಈ ಮಗು ಏನಾದ್ರು ರೀಬರ್ತ್ ತಗೊಂಡಿದ್ಯಾ ಈ ಚಾರ್ಟ್ ಅಲ್ಲಿ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಈ ಚಾರ್ಟ್ ಅಲ್ಲಿ ರೀಬರ್ತ್ ಕಾಂಬಿನೇಷನ್ಸ್ ಇದೆ. ಲಗ್ನ ಲಾರ್ಡ್ ಹ್ಯಾಸ್ 8th ಹೌಸ್ ಕನೆಕ್ಟೆಡ್. ನೀವು ಕೇಳ್ಬೋದು ಎಲ್ಲಿದೆ ಮೇಡಮ್ 8th ಹೌಸ್ ಕನೆಕ್ಟೆಡ್ ಅಂತ. ನಾನು ಲಾಸ್ಟ್ ವಿಡಿಯೋನು ತುಂಬಾ ವಿಡಿಯೋ ನಿಮ್ಗೆ ಹೇಳಿರ್ತೀನಿ. ಲಗ್ನ ಲಾರ್ಡ್ ಫಸ್ಟ್ ಲಾರ್ಡ್ ಕನೆಕ್ಟೆಡ್ ವಿತ್ ದ ಥರ್ಡ್ ಲಾರ್ಡ್ ಅಂಡ್ 8th ಲಾರ್ಡ್, ದ ನೇಟಿವ್ ಹ್ಯಾಸ್ ದ ರೀಬರ್ತ್. ಸೊ D9 ಅಲ್ಲೂ ಕನ್ಫರ್ಮ್ ಮಾಡ್ಕೊಳ್ಳಿ, D1 ಅಲ್ಲೂ ಕನ್ಫರ್ಮ್ ಮಾಡ್ಕೊಳ್ಳಿ. ಲಗ್ನ ಲಾರ್ಡ್ ಮರ್ಕಿರಿ ಯಾರ ಜೊತೆ ಕೂತಿದೆ? ಮಾರ್ಸ್. 8th ಲಾರ್ಡ್ ಯಾರು? ನ್ಯಾಚುರಲ್ 8th ಲಾರ್ಡು, ಸೊ ಮಾರ್ಸ್ ಸ್ಕಾರ್ಪಿಯೋ. ಸೊ ಸಾರಿ, ಮಾರ್ಸ್ ಮನೇಲಿ ಕೂತಿದೆ. ಓಕೆನಾ? ಸೊ ಹಾಗಾಗಿ ಅಂಡ್ ಸೆಕೆಂಡ್ ಪಾಯಿಂಟ್, ಥರ್ಡ್ ಹೌಸ್ ಕನೆಕ್ಟಿವಿಟಿ ಇದೆ. ಥರ್ಡ್ ಹೌಸ್ ಯಾವುದು? ಸನ್ ಕನೆಕ್ಟಿವಿಟಿ ಕೂಡ ಈ ಚಾರ್ಟ್ಗೆ ಬಂದಿದೆ. ಹಾಗಾಗಿ ಫೋರ್ತ್ ಲಾರ್ಡ್ ಕೂಡ ಅವರೇನೆ. ಹಾಗಾಗಿ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನ್ ಗೊತ್ತಾ, ಈ ಮಗು ಬರ್ತ್ ಆದ ತಕ್ಷಣ ತಂದೆಗೆ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಟ್ವಿಸ್ಟ್ ಏನಂದ್ರೆ ತಂದೆಗೂ ಶನಿ ದಶಾನೇ. ಅಂದ್ರೆ ಮಗು ಹುಟ್ಟಿದ್ದಕ್ಕೆ ತೊಂದರೆ ಆಯ್ತಾ? ಮಗು ಎಲ್ಲಿಂದ ಬಂತು? ತಂದೆ ತಾಯಿ ಚಾರ್ಟ್ ಇಂದ ತಾನೇ ಮಗು ಬರುತ್ತೆ. ಈ ಚಾರ್ಟ್ ಬರಕ್ಕೆ ಕಾರಣ ತಂದೆ ತಾಯಿನೇ. ಸೊ ಫೋರ್ತ್ ಲಾರ್ಡ್ ನೋಡಿ, ಅಗೈನ್ 9th ಲಾರ್ಡ್ ನೋಡಿ. 9th ಲಾರ್ಡ್ 8th ಹೌಸ್, ಫೋರ್ತ್ ಲಾರ್ಡ್ ಇಂದ ಕನೆಕ್ಟೆಡ್ ವಿತ್ ದ ರಾಹು. ಅರ್ಥ ಮಾಡ್ಕೋಬೇಕು ಅಲ್ವಾ? ಸೊ ಹಾಗಾಗಿ ಮಗು ಹುಟ್ಟಿದ ತಕ್ಷಣ ತಂದೆಗೆ ತೊಂದರೆ ಅಲ್ಲ, ತಂದೆ ಚಾರ್ಟ್ ಆ ತರ ಇದೆ. ಫಸ್ಟ್ ಬೇಬಿಗೆ ಈ ತರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿ, ಅದಕ್ಕೆ ಈ ಚಾರ್ಟ್ ಬಂದಿದೆ. ಈಗ ಈ ಮಗುವಿಗೂ ಶನಿ ದಶನೇ, ಅವ್ರ ತಂದೆಗೂ ಶನಿ ದಶನೇ. ಇವ್ರಿಗೆ ಒಂದು ಮೋಸ ಆಗಿದೆ. ಹೇಗೆ ಮೋಸ ಆಯ್ತು? ಅಗೈನ್ ಇಲ್ಲೇ ತೋರಿಸ್ತಾ ಇದೆ ನೋಡಿ. D9 ಅಲ್ಲೂ ಮೋಸನೇ, ಇಲ್ಲೂ ಕೂಡ ಗುರು ರಾಹು ಕಾಂಬಿನೇಷನ್ ಆಲ್ಸೋ ಚೀಟಿಂಗ್ ಕಾಂಬಿನೇಷನ್ ಅಲ್ವಾ. ಸೊ ಸಂವೇರ್ ರಾಹು ಕನೆಕ್ಟ್ ಇರ್ಬೇಕಲ್ವಾ ಮೋಸ ಆಗಕ್ಕೆ. ಅದು ನ್ಯಾಚುರಲ್. D12 ಅಲ್ಲಿ ನೋಡಿ, ನ್ಯಾಚುರಲ್ ಮೀನ ರಾಶಿ 12th ಹೌಸ್. ಒಬ್ರು ಲೇಡಿ ಡಾಕ್ಟರ್ ಬಂದು ಇವ್ರಿಗೆ ನನ್ ಫಾರಿನ್ ಈ ತರ ಎಲ್ಲ ಹೇಳಿ ಇವ್ರ ಹತ್ರ 25 ಲಕ್ಷ ಕ್ಯಾಶ್ ಅನ್ನ ಅಕೌಂಟ್ಗೆ ಹಾಕ್ಸ್ಕೊಳ್ದೆ ಹಂಗೆ ಕೈಗೆ ತಗೊಂಡಿದ್ದಾರೆ. ಏನಂತ? ಈ ಕಣ್ಣು ಹಾಕ್ಸೋದ್ ವಿಚಾರ ಇದು ಇಲ್ಲೀಗಲ್ ಆಕ್ಟಿವಿಟಿ ಆಗುತ್ತೆ, ಲೀಗಲಿ ಹೋದ್ರೆ ತುಂಬಾ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ. ಇಲ್ಲಿ ಟ್ರಾನ್ಸಿಟ್ ಅಲ್ಲಿ ರಾಹು ಬಂತಲ್ಲ, ಇಲ್ಲಿ ಮೊನ್ನೆ ರಾಹುಕೇತು ಟ್ರಾನ್ಸಿಟ್ ಆಯ್ತಲ್ಲ, ಮಿಥುನ ಲಗ್ನದವ್ರಿಗೆ 9th ಹೌಸ್ ಅಲ್ಲಿ ರಾಹು ತಂದೆ ಜೊತೆ, ಅಥವಾ ತಂದೆಗೆ ಮೋಸ. ಎಲ್ಲಾ ತಂದೆಗೂ ಮೋಸ ಇಲ್ಲ, ಯಾರ್ದು ದಶ ಕೆಟ್ಟಿರುತ್ತೋ ಅವ್ರಿಗೆ. ಆಗ 25 ಲಕ್ಷ ರೂಪಾಯಿ ಅವರು ಕೈಗೆ ತಗೊಂಡಿದ್ದಾರೆ. ದಟ್ ಲೇಡಿ. ಯಾಕೆ ಮೇಡಮ್ ಲೇಡಿ ತಗೊಂಡು ಬಾಯ್ ಯಾಕೆ ತಗೊಂಡಿಲ್ಲ? ಅಲ್ಲಿದಾರಲ್ಲ ವೀನಸ್ ರಾಹು ಕಾಂಬಿನೇಷನ್. ಸೊ ಹಾಗಾಗಿ ಅಗೈನ್ ಅದು ಕುಂಭ ಮನೆ, ನ್ಯಾಚುರಲ್ 11th ಹೌಸ್. ಹಿಂಗೆ ಫ್ರೆಂಡ್ ಕನೆಕ್ಟ್ ಆಗಿ ಈ ತರ ಮಗುಗಿಗೆ ಆಗಿದೆ ಅಂತ ಹೇಳಿ ತಂದೆಗೆ ಪ್ರೀತಿ ಇರುತ್ತಲ್ಲ, ಹೆಣ್ಮಗು ಬೇರೆ. ಸೊ ಏನಂತ ನನ್ ಮಗು ಕಣ್ಣು ಹಾಕ್ಸ್ಬೇಕು ಅಂತ. ಹಾಗಾಗಿ 25 ಲಕ್ಷ ಅವರು ವಿತೌಟ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಈಗ ತಂದೆ ಲಿಟಿಗೇಷನ್ ಅದೊಂದು ಕೇಸ್ ಹಾಕಿದ್ದಾರೆ. ತಂದೆಗೂ ಕೂಡ ಶನಿ ದಶ ಫೇವರಬಲ್ ಸ್ವಲ್ಪ ಪೀರಿಯಡ್. ಆ ಬುಕ್‌ಗೆ ಸಮ್‌ವೇರ್ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಅದ್ ನಾನು ಅವ್ರಿಗೆ ಸಪರೇಟ್ ರೆಮಿಡೀಸ್ ಕೊಟ್ಟಿದ್ದೀನಿ. ಸೊ ಈ ತರ ಆನ್ಸೆಸ್ಟ್ರಲ್ ಕರ್ಸಿಂದ ನಿಮ್ಮ ವಂಶದ ಕುಡಿಗಳೇ ಸಮಸ್ಯೆ ಫೇಸ್ ಮಾಡೋದು. ಯಾರ್ಯಾರು ಇನ್ನೊಬ್ರು ಭೂಮಿ ಕಿತ್ಕೊಂಡು ತಿಂತೀರಾ, ಯಾರ್ಯಾರು ಇನ್ನೊಬ್ರ ಲೈಫ್‌ನ ಹಾಳು ಮಾಡ್ತೀರಾ, ನಿಮ್ಮ ದಶ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ನೀವೇ ರಾಜ. ದಶ ಎಲ್ಲಿ ಬ್ಯಾಡ್ ಆಗುತ್ತೋ ಇನ್ನ ನೀವೇ
ಝೀರೋ. ಹಾಗಾಗಿ ಹೀರೋ ಆಗಿರೋವಾಗ ಬಿ ಕೇರ್‌ಫುಲ್, ಝೀರೋ ಆಗಿರೋವಾಗ ನಿಮ್ಮನ್ನ ಯಾರು ಪ್ರೊಟೆಕ್ಟ್ ಮಾಡಲ್ಲ. ಅಂಡ್ ತುಂಬಾ ಜನ ಹೇಳ್ತಿರಲ್ಲ, ಆ ಭೂಮಿ ನಾನು ತಿಂದಿಲ್ಲ, ಹಂಗಿಲ್ಲ ಅಂತ ಹೇಳಿದ್ರೆ, ಇಲ್ಲ ಆ ಥರ ನೀವು ಹೇಳಂಗೆ ಇಲ್ಲ. ಬ್ಲಡ್ ಅಲ್ಲಿಂದಾನೇ DNA ಕನೆಕ್ಟಿವಿಟಿ ಇರುತ್ತೆ. ತಿಂದೋರ್ಗೆ ದಶ ಚೆನ್ನಾಗಿಲ್ಲ ಅಂದ್ರೆ ಜಾಸ್ತಿ ಖರ್ಚು ಬರುತ್ತೆ. ತಿಂದಿಲ್ಲ ಅಂದವ್ರಿಗೆ ದಶ ಚೆನ್ನಾಗಿ ಇರ್ಲಿ ಇಲ್ಲದೆ ಇರ್ಲಿ, ಬೇಸಿಕ್ ಏನ್ ರೂಟ್ ಬರಬೇಕೋ ಹಾಗಾಗಿ. D60ಗೆ ಆಮೇಲೆ ಹೋಗಿ ನೀವು. D60ಗೆ. ಹಾಗಂತ ಈಗ 6 ವರ್ಷ 1 ತಿಂಗಳವರೆಗೂ ಮಗುಗೆ ಏನು ನಾವು ಹೇಳಲಿಕ್ಕಾಗಲ್ಲ. ಡಾಕ್ಟ್ರ್ ಹೇಳ್ತಾರಲ್ಲ ದೇವ್ರಿಚ್ಛೆ ಅಂತ. ಹಾಗಾಗಿ ನಾವು ಕೂಡ ಶಿವನಿಚ್ಛೆ ಅಂತಾನೆ ಕೊಟ್ಟಿದ್ದೀವಿ. ಐ ಮೀನ್ ನಾನು ಕೂಡನು. ಕೆಲವೊಂದು ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ. ಅಂಡ್ ಎರಡನೇದು ಮದರ್ ನೋಡಿ. ಮದರ್ ಅಂತ ಹೇಳಿದ್ರೆ ಫೋರ್ತ್ ಲಾರ್ಡ್ ಒಂದೇ ನೋಡ್ಬೇಡಿ, ಮೂನ್ ಕೂಡ ತಗೊಳ್ಳಿ. ಬೇಬಿ ಕನ್ಸೀವ್ ಆದಾಗಿಂದ ಶಿ ಈಸ್ ಸಫರಿಂಗ್. ಯಾರು? ಹರ್ ಮದರ್. ಶಿ ಈಸ್ ಆಲ್ಸೋ ಹ್ಯಾವಿಂಗ್ ಹೆಲ್ತ್ ಇಶ್ಯೂಸ್. ಬೇಬಿ ವೃಶ್ಚಿಕ ರಾಶಿಯವರ ತಾಯಿ ಆಲ್ಮೋಸ್ಟ್ 90% ಸಫರೇ ಪಟ್ಟಿರ್ತಾರೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಅಂಡ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಆತ್ಮಕಾರಕ ತುಂಬಾನೇ ಮುಖ್ಯ ಆಗುತ್ತೆ. ಸೊ ನ್ಯಾಚುರಲ್ 10th ಹೌಸ್ ಅಲ್ಲಿ ಸ್ಯಾಟರ್ನ್ ಇರೋದ್ರಿಂದ ಖಂಡಿತವಾಗ್ಲೂ ಆನ್ಸಿಸ್ಟರ್ ಕರ್ಸ್ ಎದ್ದು ತೋರಿಸ್ತಾ ಇದೆ ಚಾರ್ಟ್ ಅಲ್ಲಿ. ಸೊ ಹಾಗಾಗಿ ನೋಡ್ಕೊಳ್ಳಿ. ಅಗೇನ್ ಇಲ್ಲಿ ಬಂದಿರೋದು ಎಲ್ಲಾ ಕಡೆ ಮರ್ಕಿರಿ ಬಂದಿದೆ ನೋಡಿ. ಇಲ್ಲಿ ನೋಡಿ, D12 ಅಲ್ಲಿ ನೋಡಿ, ಸ್ಯಾಟರ್ನ್ ಮರ್ಕ್ಯುರಿ ಧನುರ್ ರಾಶಿ. ಅಂದ್ರೆ ಇವ್ರು ಹೇಳೋದು ಆ ಲ್ಯಾಂಡ್ ಕೊಟ್ರಲ್ವಾ, ಅವರು ಬ್ರಾಹ್ಮಣರು ಅಂತ ಇವ್ರು ಹೇಳ್ತಾ ಇರೋದು. ಎಸ್, ಅದು ಇಂಡಿಕೇಟ್ ಆಗ್ತಾ ಇದೆ D12 ಅಲ್ಲಿ. ನಿಜಾನೇ ಅದು. ಈ ಪಾಯಿಂಟ್ ನಿಜಾನೇ. ಬಟ್ ಅದು ಮರ್ಕ್ಯುರಿಯಿಂದ 9th ಹೌಸ್ ಅಂತ ಹೇಳಿದಾಗ ಸ್ಯಾಟರ್ನ್ ಕೂಡ ಇದೆ. ಇವ್ರೀಗ ಪ್ರೀತಿಯಿಂದ ಕೊಟ್ರ, ಪ್ರೀತಿಯಿಂದ ಕೊಡೋಕೆ ಅಲ್ಲಿ ಡೆಸ್ಪಾಸಿಟರ್ ಹೋಗಿ ಗುರು ಜೊತೆ, ಐ ಮೀನ್ ರಾಹು ಜೊತೆ ಗುರು ಕೂತಿದಾರಲ್ಲ. ಹೆಂಗೆ ಪ್ರೀತಿಯಿಂದ ಅಷ್ಟೊಂದು ಪ್ರೀತಿ ಇರೋ ವ್ಯಕ್ತಿಗಳು ಯಾವ ಜನರೇಷನ್ ಅಲ್ಲೂ ಇದಾರಾ? ಇಲ್ಲ, ಏನೋ ಎಕ್ಸ್ಪೆಕ್ಟ್ ಮಾಡಿನೇ ಕೊಟ್ಟಿರ್ತಾರಲ್ಲ. ಸೊ ಹಾಗಾಗಿ ಇವ್ರು ಒಳ್ಳೆತನ ನೋಡ್ಕೊಟ್ಟಿರ್ಬೋದು, ಅಥವಾ ಬೇರೆ ಸಮಥಿಂಗ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅದರ್ ಥಿಂಗ್ಸ್ ಆಲ್ಸೋ. ಸೊ ಹಾಗಾಗಿ ಪೆಂಡಿಂಗ್ ಕರ್ಮ ಅನ್ನೋದು ತುಂಬಾನೇ ದೊಡ್ಡ ಒಂದು ಪ್ರೊಸೆಸ್ ಇರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲೂ ಪೆಂಡಿಂಗ್ ಕರ್ಮ ನೀವು ಕನ್ಸಲ್ಟ್ ಮಾಡ್ಬೇಕಂದ್ರೆ ನೀವು ಮೆನ್ಷನ್ ಮಾಡಿ. ನೀವು ಮೆಸೇಜ್ ಮಾಡ್ತೀರಾ, ಕಾಲ್ ಮಾಡ್ತೀರಾ. ಪೆಂಡಿಂಗ್ ಕರ್ಮ ಅಂತ ಹೇಳಿದ್ರೇನೆ ಲೈಕ್ ಯಾವ ಕರ್ಸಿಂದ ಈ ಕರ್ಮ ಬಂದಿದೆ, ನಾವು ಇದರಿಂದ ಆಚೆ ಬರಬೇಕು. ಸೊ ಅದು ಸ್ವಲ್ಪ ನೋಡಿ ಹೇಳಿ, ಅಥವಾ ಇದು ನೆಕ್ಸ್ಟ್ ಜನ್ರೇಷನ್ಗೆ ನಮಗೆ ಕ್ಯಾರಿ ಫಾರ್ವರ್ಡ್ ಆಗಬಾರ್ದು ಅಂತ ಹೇಳಿದ್ರೆ, ಪೆಂಡಿಂಗ್ ಕರ್ಮ ನೀವು ಪ್ರಿಡಿಕ್ಷನ್ಸ್ ತಗೋಬೇಕು, ಕನ್ಸಲ್ಟೆನ್ಸಿ ತಗೋಬೇಕು ಅಂದ್ರೆ ನೀವು ಮೆನ್ಷನ್ ಮಾಡಿದ್ರೆ ಮಾತ್ರನೇ ನಿಮಗೆ ಅದು ಟೈಮ್ ನೋಡಿ ಹೇಳಕ್ಕಾಗುತ್ತೆ. ಬಿಕಾಸ್ ಇದಕ್ಕೆ ಟೈಮ್ ಎಕ್ಸ್ಟ್ರಾ ಇದೆ. ಅಂಡ್ ಬೇಸಿಕ್ ಚಾರ್ಟ್ಗಿಂತ ಅಂದ್ರೆ ರೆಗ್ಯುಲರ್ ಕನ್ಸಲ್ಟೇಷನ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಫೀಸ್ ಕೂಡ ಇರುತ್ತೆ. ಟೈಮು ಎಕ್ಸ್ಟ್ರಾ ಇರುತ್ತೆ, ಫೀಸು ಎಕ್ಸ್ಟ್ರಾ ಇರುತ್ತೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಪೆಂಡಿಂಗ್ ಕರ್ಮ ಕನ್ಸಲ್ಟೆನ್ಸಿ ತಗೋಬೇಕು ಅಂದ್ರೆ ತಗೊಳ್ಳಿ, ಇಲ್ಲಾಂದ್ರೆ ತಗೋಬೇಡಿ. ಬಟ್ ಸೊ ಬಿ ಕೇರ್ಫುಲ್. ದಶ ಫೇವರಬಲ್ ಅಲ್ಲದೆ ಇರೋವಾಗ, ಅಥವಾ ಗ್ರಹಣದ ಟೈಮಲ್ಲಿ, ಅಮಾವಾಸ್ಯೆ ಟೈಮಲ್ಲಿ, ಹುಣ್ಣಿಮೆ ಟೈಮಲ್ಲಿ ಇಂಟಿಮೇಟ್ ಆಗಬೇಡಿ. ಆಮೇಲೆ ನೀವು ಪ್ರಶ್ನೆ ಕೇಳ್ಬೋದು, ಸೊ ಎಲ್ಲ ಕಡೆ ಹೋಗ್ತಾರಲ್ಲ ಮೇಡಮ್, ಅವ್ರೇನ್ ಜಾತಕ ನೋಡ್ಕೊಂಡು ಟೈಮ್ ನೋಡ್ಕೊಂಡೇ ಹೋಗ್ತಾರ ಅಂದ್ರೆ, ಅವ್ರ ಚಾರ್ಟ್ ಹಂಗೆ ಇರುತ್ತೆ, ಅದಕ್ಕೆ ಎಲ್ಲ ಟೈಮಲ್ಲೂ ಹೋಗ್ತಾರೆ. ಸೊ ಹಾಗಾಗಿ. ಅಂಡ್ ಈ D12 ಅಲ್ಲಿ ಇನ್ನೊಂದು ಪಾಯಿಂಟ್ ಗಮನಿಸಿ ನೀವು. ಲಗ್ನ ಲಾರ್ಡ್ ವಿತ್ ರಾಹು, ಅಗೇನ್ ಮೂನ್ ಎಲ್ಲೋಗಿದೆ ನೋಡಿ. ಅಗೇನ್ ಸನ್ ಮೂನ್ ಎಲ್ಲೋಗಿದೆ. ಸನ್ ಮೂನ್ ಡೆಸ್ಪಾಸಿಟರ್ಸ್ ನ ನೋಡಿ. ಅಗೇನ್ ಎಲ್ಲೋಗಿದ್ದಾರೆ? ಸನ್ ಹೇಳಿದ್ನಲ್ವಾ, ಕಣ್ಣು, ಬಲಗಣ್ಣು ಎಡಗಣ್ಣು. ಸೊ ಹಾಗಾಗಿ ಎಡಗಣ್ಣು ಚಂದ್ರ, ಬಲಗಣ್ಣು ಸೂರ್ಯ. ಡೆಸ್ಪಾಸಿಟರ್ ಮರ್ಕ್ಯುರಿ ಅಗೇನ್ ವಿತ್ ದ ಸ್ಯಾಟರ್ನ್. ದೇ ಹ್ಯಾವ್ ಯೂಸ್ ಕರ್ಮ್. ಅಂಡ್ ಒಂದು ಹರಕೆ ಕೂಡ ಚಾರ್ಟ್ ಅಲ್ಲಿ ಇದೆ. ಅವ್ರಿಗೆ ಗೊತ್ತಾಯ್ತು, ಅದು ಅವ್ರು ಕ್ಲಿಯರ್ ಮಾಡ್ಕೋತಾರೆ. ಅಗೇನ್ ಇಲ್ಲಿ ಕೂಡ ಯಾರು? ಮೂನ್ ಡೆಸ್ಪಾಸಿಟರ್ ಅಗೇನ್ ರಾಹು, ಅಗೇನ್ ಸ್ಯಾಟರ್ನ್. ಇಬ್ರನ್ನೂ ತಗೊಳ್ಳಿ. ಇಬ್ರನ್ನೂ ಕಾರಕತ್ವ ತಗೊಳ್ಳೋದ್ರಿಂದ D12 ಅಲ್ಲಿ ನಮ್ಮ ಪಿತೃಸ್ ಮಾಡಿರೋ ಕಾರ್ಮಿಕ್ಸ್ ಕ್ಲಿಯರ್ ಆಗಿ ತೋರಿಸುತ್ತೆ. ಅಂಡ್ D12 ಅಲ್ಲಿ 8th ಹೌಸ್ ಅಲ್ಲಿ ಯಾರಿದ್ದಾರೆ? ಶುಕ್ರ ಇದ್ದಾರೆ. ಶುಕ್ರನ ಮನೇಲೇನೆ. ಸೊ ಹಾಗಾಗಿ ಪ್ರತಿಯೊಂದನು, ಸೊ D12 ಸಾಕು ಪಿತೃಗಳ ಕರ್ಮನ ಹೇಗಿದೆ ಅಂತ ಹೇಳಕ್ಕೆ. ಇಲ್ಲಿ ಒಳ್ಳೆ ವಿಚಾರನೇ ಇಲ್ವಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಳ್ಳೆ ವಿಚಾರ. ಈಗ ಈ D12 ಅಲ್ಲಿ ಮಾತ್ರ ಮಾರ್ಸ್, ಮಾರ್ಸ್ ಇನ್ ದ ಸೈನ್ ಆಫ್ ಟಾರಸ್ ಅಗೇನ್ ಅಲ್ಲಿ ಏನ್ ತೋರಿಸ್ತಾ ಇದೆ? ಮನಿ ಥ್ರೂ ದ ಪ್ರಾಪರ್ಟಿ. ಅಗೇನ್ ದೇರ್ ಡೌನ್ಸ್ ಥ್ರೂ ಕಮ್ಯುನಿಕೇಶನ್, ಬ್ರೋಕರೇಜ್. ಸೊ ಹಾಗಾಗಿ ಈಗ ಗೊತ್ತಾಯ್ತಾ? ಯಾರಾದ್ರೂ ಏನಾದ್ರೂ ಫ್ರೀಯಾಗಿ ಕೊಟ್ರೆ ಯಾಕೆ ತಗೋಬಾರ್ದು, ಅಥವಾ ಅದರಿಂದ ಬರೋ ಕರ್ಸಸ್ಗೆ ಗೆಟ್ ರೆಡಿ ಫಾರ್ ದಟ್ ಅಂತ ಹೇಳಿ ಕೆಲವರು ಇರ್ತಾರಲ್ವಾ. ಸೊ ಫ್ರೀ ಕೊಟ್ರೆ ಸಾಕು, ಸ್ವಂತ ಸಿಬ್ಲಿಂಗ್ಸ್ಗೆ, ಅಣ್ಣ ತಮ್ಮಂದ್ರಿಗೆ ಮೋಸ ಮಾಡೋದು, ಅಕ್ಕ ತಂಗಿರಿಗೆ ಮೋಸ ಮಾಡೋದು, ಇದೆಲ್ಲ ಅವ್ರಿಗೆ ಬಿಡೋದಿಲ್ಲ. ಅವ್ರಿಗೆ ದಶ ಕೆಟ್ಟಾಗ ಈ ತರ ಚಾರ್ಟ್ ಅಲ್ಲಿ ಕ್ಲಿಯರ್ ಆಗಿ ತೋರಿಸುತ್ತೆ. ಅಂಡ್ ಕೆಲವ್ರು ಹೇಳ್ತಾರಲ್ಲ ನಮ್ದು ಚಾರ್ಟ್ ಇಲ್ಲ ಅಂತ ಹೇಳಿ, ಅವ್ರ ಮಕ್ಳ ಚಾರ್ಟ್ ಅಲ್ಲಿ ಕ್ಲಿಯರ್ ಆಗಿರುತ್ತೆ. ಸೊ ಹಾಗಾಗಿ
ಇನ್ನು D9 ಫ್ರೂಟ್ ಬಗ್ಗೆ ನಾವು ಮಾತಾಡೋದಾದ್ರೆ, D9 ಅಲ್ಲಿ ಇನ್ನೂ ಒಂದಷ್ಟು ಅಂಶಗಳನ್ನ ನಾವು ನೋಡೋದಾದ್ರೆ, ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯಾರಾದ್ರು ಅಂದ್ರೆ, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡಿ ಈ ವಿಡಿಯೋ. D9 ಅಲ್ಲಿ ನೋಡಿ, D1 ಟ್ವೆಲ್ತ್ ಲಾರ್ಡ್ ಸಿಟ್ಟಿಂಗ್ ವಿತ್ ದ D1 ಲಗ್ನ, ಅದರರ್ಥ ಬೈ ಬರ್ತ್ ಕಿಡ್ಗೆ ಹೆಲ್ತ್ ಇಶ್ಯೂಸ್, ಹಾಸ್ಪಿಟಲೈಸೇಷನ್ಸ್ ಇದೆ. ನೆಕ್ಸ್ಟ್, ಲಗ್ನನ ಯಾರು ನೋಡ್ತಾ ಇದ್ದಾರೆ? ಅಗೇನ್ ಪ್ರೈನ್ ಕನೆಕ್ಟಿವಿಟಿ ಬಂದಿರೋದ್ರಿಂದ D1 ಸಿಕ್ಸ್ತ್ ಲಾರ್ಡ್, D1 ಲೆವೆಂತ್ ಲಾರ್ಡ್ ಕನೆಕ್ಟಿವಿಟಿ ಬಂದಿದ್ದಾರೆ, ಮಾರ್ಸ್. ಕ್ಲಿಯರಾ? ನೆಕ್ಸ್ಟ್, D1 ಏಯ್ತ್ ಲಾರ್ಡ್ ಯಾರು? D1 ಏಯ್ತ್ ಲಾರ್ಡ್, ನೈನ್ತ್ ಲಾರ್ಡ್ ಸ್ಯಾಟರ್ನ್, ಅಗೇನ್ ವಿತ್ ದ ಮೂನ್. ಅದು ಆಲ್ರೆಡಿ ಅವಾಗಲೇ ಹೇಳಿದ್ದೀನಿ ನಿಮಗೆ. ಸೊ ಹಾಗಾಗಿ ಇಲ್ಲೆಲ್ಲಾದ್ರೂ ಅಟ್ಲೀಸ್ಟ್ ಗುರುವಿನ ದೃಷ್ಟಿ ಇದ್ದಿದ್ರೆ, ಸೊ ಒಂದ್ ಕಣ್ಣು ಸ್ವಲ್ಪ ಕ್ರಾಸ್ ಆಗಿ ಹುಟ್ಟೋದು ಅಥವಾ ಒಂದ್ ಕಣ್ಣು ಡ್ಯಾಮೇಜ್ ಆಗೋದು ಈ ತರ ಆಗ್ತಾ ಇತ್ತು. ಇಲ್ಲೆಲ್ಲೂ ಗುರುವಿನ ಆಸ್ಪೆಕ್ಟ್ ಕಿಡ್ಗೆ ಸಿಗ್ಲೇ ಇಲ್ಲ. ಪ್ಲಾನೆಟ್ಸ್ ಮೇಲೆ, ಹೌಸಸ್ ಮೇಲೆ ಅಲ್ಲೇ. ಸೊ ಹಾಗಾಗಿ ನೋಡ್ಕೊಳ್ಳಿ. ಅಗೈನ್ ಈಗ ಟ್ರಾನ್ಸಿಟ್ ಕೇತು ಬೇರೆ ಥರ್ಡ್ ಹೌಸ್ ಅಲ್ಲಿ ನಡೀತಾ ಇದೆ. 6 ವರ್ಷ 1 ತಿಂಗಳಿಗೆ ಕರೆಕ್ಟಾಗಿ ಲಗ್ನಕ್ಕೆ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೆವಿ ಪ್ರಾಬ್ಲಮ್ಸ್ ಏನೇ ಇದೆ. ಈಗ ನೋಡಿ, ಇವರ ತಾಯಿ ಮನೆ ಕಡೆ ಕುಟುಂಬ, ತಂದೆ ಮನೆ ಕಡೆ ಕುಟುಂಬ ಪ್ರತಿನಿತ್ಯ ಕಣ್ಣೀರ್ ಹಾಕ್ತಾ ಇದ್ದಾರೆ, ಅಥವಾ ಪ್ರತಿನಿತ್ಯ ಈ ಪುಟ್ಟ ಮಗುನ್ ನೋಡಿದಾಗೆಲ್ಲ ಎರಡೂ ಕುಟುಂಬ ಎಷ್ಟು ಕಣ್ಣೀರ್ ಹಾಕುತ್ತೆ. ಎಸ್ಪೆಷಲಿ ಆಟಿಸಮ್ ಕಿಡ್ಸ್ ಆಗಿರಬಹುದು, ಅಥವಾ ಈ ತರ ಕಣ್ ಕಾಣದೇ ಇರೋರು ಅಥವಾ ಹ್ಯಾಂಡಿಕ್ಯಾಪ್ಸು. ಲೈಕ್ ಸಿ ಅದೆಲ್ಲನೂ ಅವ್ರ ಚಾರ್ಟ್ ಅಲ್ಲಿ ಅವ್ರ ಪಿತೃಸಿಂದಾನೇ ಮೇಜರ್ ಆಗಿ ಬರುತ್ತೆ, ಅಂಡ್ ನಮ್ಮ ಕರ್ಮದಿಂದನೂ ಬರುತ್ತೆ. ಈ ಜನ್ಮದಲ್ಲಿ ನೀವೆಲ್ಲರೂ ಒಳ್ಳೆಯವರೇ, ಬಟ್ ಗೊತ್ತಿಲ್ಲ ಅಲ್ಲ ಪ್ರೀವಿಯಸ್ ಅಲ್ಲಿ ಏನೇನಾಗಿರುತ್ತೆ. ಅದಕ್ಕೇನೆ ಅಟ್ಲೀಸ್ಟ್ ಇವಾಗ್ಲಾದ್ರೂ ನೀವು ಪೂರ್ತಿ ಒಳ್ಳೆಯವರಾಗ್ಬೇಡಿ. ನಿಮ್ಮ ಆತ್ಮಸಾಕ್ಷಿಗೆ ಎಷ್ಟು ಬೇಕೋ ಅಷ್ಟು ನೀವು ಒಳ್ಳೆಯವರು ಆಗಿ. ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಿ, ಅವ್ರು ನಿಮ್ಗೆ ನೋಡ್ಲಿ ನೋಡದೆ ಇರ್ಲಿ, ರೆಸ್ಪೆಕ್ಟ್ನ ಕೊಡಿ. ಸೊ ಹಾಗಾಗಿ ಇದೊಂದು ಹೇಳ್ಬೇಕಿತ್ತು. ಅಂಡ್ ನೋಡಿ, ಚಾರ್ಟ್ ಹಂಗಿರೋದಕ್ಕೇನೆ ಮಗುಗೆ ಈ ತರ ಹೆಸರು ಕೂಡ ಸಿಕ್ಕಿದೆ. ಅಗೈನ್ ಇಶಾ ಅಂತ ಬರ್ತಾ ಇದೆ. ಪ್ರೊನಾಲಜಿ ಅಂತ ಹೇಳಿದ್ರೆ, ಟೈರಲ್ಲಿ ಗಾಳಿ ತೆಗೆದ್ರೆ ಹೆಂಗ್ ಸೌಂಡ್ ಬರುತ್ತೆ, ಅಂತ ಹೇಳಿ ಹಂಗೆ. ಸೊ ಹಾಗಾಗಿ ಆ ಎನರ್ಜಿ ಕೂಡ ಅದು ಮ್ಯಾಚ್ ಆಗ್ತಾ ಇಲ್ಲ. ಟೋಟಲಿ ಎಲ್ಲಾ ಕಡೆ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಸೊ D9 ಎಂಡ್ ಆಫ್ ದ ಡೇ, ನಮ್ಮ ಫ್ರೂಟ್ ನೀವೇನ್ ಮಾಡಿದೀರಾ ಅಥವಾ ನೀವೇನ್ ತಗೊಂಡ್ ಬಂದಿದ್ದೀರಾ ನಿಮ್ಮ ಪಾಕೆಟ್ ಅಲ್ಲಿ, ಸೊ ಪ್ಲಸ್ ತಗೊಂಡ್ ಬಂದಿದ್ದೀರಾ, ಮೈನಸ್ ತಗೊಂಡ್ ಬಂದಿದ್ದೀರಾ. ತುಂಬಾ ಜನ ಏನ್ ಅನ್ಕೋತಾರೆ, D1 ಶುಕ್ರ ಉಚ್ಚ ಇರುತ್ತೆ, ಬಟ್ D9 ಅಲ್ಲಿ ನೀಚ ಇರುತ್ತೆ. ಸೊ ಅವ್ರೇನ್ ತಗೊಂಡ್ ಬಂದಿರ್ತಾರೆ ಅಂತ ನಿಮ್ಗಲ್ಲೇ ಅರ್ಥ ಆಯ್ತಲ್ಲ. ಹಂಗೆ ಲಗ್ನ ಲಾರ್ಡ್ D1 ಅಲ್ಲಾದ್ರೂ ಸರಿ, D9 ಅಲ್ಲಾದ್ರೂ ಸರಿ, ಲಗ್ನ ಲಾರ್ಡ್ ತುಂಬಾನೇ ಮುಖ್ಯ. ಹಾಗೆ ಇದ್ರಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ. ಇಲ್ಲಿ ಕೆಲವರು ಟೈಮ್ ವೇಸ್ಟ್ ಮಾಡಕ್ಕೆ ಅಥವಾ ಅನ್ವಾಂಟೆಡ್ ಕ್ರಿಯೇಟ್ ಮಾಡಕ್ಕೆ ಇರ್ತಾರೆ, ಈ ಗ್ರಹ ಇಲ್ಲಿದೆ, ಆ ಗ್ರಹ ಅಲ್ಲಿದೆ ಅಂತ ಹೇಳಿ. ನೀವುಗಳು ರಿಸರ್ಚ್ ಮಾಡಿ. ರಿಸರ್ಚ್ ಅಂದ್ರೆ ಒಂದ್ ಚಾರ್ಟ್ ಇಟ್ಕೊಂಡೆಲ್ಲ 100 ಚಾರ್ಟ್ ರಿಸರ್ಚ್ ಮಾಡಿ ನೀವು ನಂತರ ಎಕ್ಸ್ಪರ್ಟ್ ಆಗ್ತೀರಾ ಈ ಕೆಲವೊಂದು ವಿಚಾರಗಳಲ್ಲಿ. ಅಂಡ್ D1 ಇಂದ D9 ಅಲ್ಲಿ ಲಗ್ನ ಎಷ್ಟನೇ ಮನೆಗೆ ಹೋಗಿದೆ, ನೋಡಿ ಲಗ್ನ. ಸೊ ಹಾಗಾಗಿ ಅದು ಕೂಡ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಮೃತ್ಯು ಭಾವದಲ್ಲಿ ಕೂತ್ಕೊಂಡಾಗ ತುಂಬಾನೇ ಕಷ್ಟ. ಲಗ್ನ ಅಥವಾ ಲಗ್ನದಲ್ಲಿ ಯಾವ್ದಾದ್ರು ಗ್ರಹ ಮಾತಿಗೂ ನಾನು ಸೂಸೈಡ್ ಮಾಡ್ಕೋತೀನಿ, ನಾನು ಪಾಯ್ಸನ್ ತಗೊಂತೀನಿ, ನಂಗೆ ಲೈಫೇ ಬೇಡ, ಲೈಫೇ ಇಷ್ಟೇ, ಎಲ್ಲ ಮೋಸ, ಈ ತರ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ನೋಡಿ. ಸಂವೇರ್ ಲಗ್ನ ಅಥವಾ ಸಂವೇರ್ ಮೃತ್ಯು ಭಾಗ ಕನೆಕ್ಟಿವಿಟಿ ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಅಗೈನ್ ಮಾಂದಿ ವಿಚಾರಕ್ಕೆ ಬರೋದಾದ್ರೂ ಅದು ಕೂಡ ಇಂಪ್ಯಾಕ್ಟ್ ಮಾಡ್ಬಿಟ್ಟಿದೆ. ಸೆಕೆಂಡ್ ಹೌಸ್ ಅಲ್ಲೇ ಮಾಂದಿ ಇದೆ ಈ ಚಾರ್ಟ್ಗೆ. ಸೆಕೆಂಡ್ ಹೌಸ್ ಅಲ್ಲಿ ಮಾಂದಿ ಇರೋದ್ರಿಂದ ಇನ್ನ ಕಣ್ ವಿಚಾರವಾಗಿ ಅಥವಾ ಕುಟುಂಬದ ವಿಚಾರವಾಗಿ ಡೆಫಿನೆಟ್ಲಿ ಅದು ಕೂಡ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಮಾಂದಿ ಗುಳಿಕ, ಬಟ್ ಮಾಂದಿ ಮಾತ್ರ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ, ಅಂದ್ರೆ ಈ ಸೆಕೆಂಡ್ ಹೌಸ್ಗೆ ಬಂದಿದೆ ಅಂತ ಹೇಳಿ. ಸೊ ಇಟ್ಸ್ ನಾಟ್ ಈಸಿ. ಯಾರ್ಯಾರು 5 ನಿಮಿಷದಲ್ಲಿ ಜ್ಯೋತಿಷ್ಯ ಹೇಳಿ ನನ್ಗೆ, ಏನಿಲ್ಲ, ಬರೀ ಒಂದೇ ಒಂದು ಹೆಸರು ಕೊಡಿ ಸಾಕು. ಏನಿಲ್ಲ, ಜಸ್ಟ್ ಮದುವೆಗೆ ಒಂದು ಹೆಸರು ಕೊಡಿ. ಅಂಡ್ ಇವ್ರ ಪೇರೆಂಟ್ಸ್ದು ಕೂಡ ಲವ್ ಮ್ಯಾರೇಜ್ ಆಗಿದೆ, ಮ್ಯಾರೇಜ್ ಡೇಟ್ ಕೂಡ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಹಾಗಾಗಿ ಲವ್ ಮಾಡೋರು, ಮದ್ವೆ ಆಗೋರು ಅಷ್ಟೇ ಯೋಚನೆ ಮಾಡ್ತೀರಾ. ಮುಂದೆ ನೆಕ್ಸ್ಟ್ ಈ ತರ ಸಫರಿಂಗ್ಸ್ ಎಲ್ಲ ಇದೆಯಾ ನೋಡ್ಕೋಬೇಕು, ಅಥವಾ ರೆಮಿಡೀಸ್ ಮಾಡ್ಕೋಬೇಕು. ಅಷ್ಟು ಈಸಿ ಇರೋದಿಲ್ಲ. ಎಲ್ಲವೂ ಶಿವನ ಇಚ್ಛೆ ಎಂಡ್ ಆಫ್ ದ ಡೇ. ಸೊ ಅವ್ನ್ ಏನ್ ನಿಮ್ದು ಪಾಕೆಟ್ ಅಲ್ಲಿ ಡೈಮಂಡ್ ಹಾಕಿರ್ತಾನ, ಗೋಲ್ಡ್ ಹಾಕಿರ್ತಾನ, ಸಿಲ್ವರ್ ಹಾಕಿರ್ತಾನೆ, ಪುಣ್ಯಕ್ಕೆ ಇವ್ 3 ಹಾಕಿದ್ರೆ ಬೆಸ್ಟ್, ಐರನ್ ಹಾಕಿದ್ರೇನೆ ವರ್ಸ್ಟ್. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಅಗೈನ್ ನಾನು ಕ್ಲಿಯರ್ ಮಾಡಿದ್ದೀನಿ. ನಿಮ್ಮ ಜನ್ಮ ಜಾತಕ ಕೇಳ್ಕೊಂಡು ರೆಮಿಡೀಸ್ ಮಾಡ್ಕೋಬೇಕು ಅಂದ್ರೆ ಕನ್ಸಲ್ಟ್ ಮಾಡ್ಬೋದು. ಸ್ಪೆಷಲ್ ಆಗಿ ಪೆಂಡಿಂಗ್ ಕರ್ಮ ನನಗೆ ಕನ್ಸಲ್ಟೆನ್ಸಿ ಬೇಕು ಅಂದ್ರೆ ನೀವು ಮೆನ್ಷನ್ ಮಾಡಿ ಮೆಸೇಜ್ ಅಲ್ಲಿ.
ಸೊ ನೆಕ್ಸ್ಟ್ ಯುಗಾದಿದು ಪ್ರಿಡಿಕ್ಷನ್ ಬರುತ್ತೆ. ಬಟ್ ಏನು ಅಂತ ಹೇಳಿದ್ರೆ ಪ್ರತಿ ವರ್ಷ ಯುಗಾದಿ ಬರುತ್ತೆ. ಪ್ರತಿಯೊಬ್ರಿಗೂ ಒಂದೊಂದು ದಶ ನಡೀತಾ ಇರುತ್ತೆ. ಗೋಚಾರದಲ್ಲಿ ಈ ಥಿಯರಿನ ಎಷ್ಟು ಅಂತ ಲೈಕ್ ಥಿಯರಿನೇ ಬರೀ ಥಿಯರಿ ಐತೇನೆ. ಪ್ರಾಕ್ಟಿಕಲ್ ಯಾವಾಗ? ಪ್ರಾಕ್ಟಿಕಲ್ ನಿಮ್ ಚಾರ್ಟ್‌ಗಳಿಗೆ. ಸೊ ಆದ್ರೂ ಗೋಚಾರದ್ದು ಬರುತ್ತಲ್ವಾ? ಆ ಪಾಯಿಂಟ್ಸ್‌ನ ನಾವು ತಗೊಳ್ಳೋಣ. ಆಮೇಲೆ ಯುಗಾದಿ ಭವಿಷ್ಯಗಳು ನೋಡ್ಬಿಟ್ಟು ಅಲ್ಲಿ ಇಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ಬೇಡಿ. ತುಂಬಾ ಜನ ಮಿಸ್ಟೇಕ್ಸ್ ಈ ರಾಶಿಗೆ ಹಿಂಗಿದೆ, ಆ ರಾಶಿಗೆ ಅಲ್ಲಿ ಹಾಕಿ, ಇಲ್ಲಿ ಹಾಕಿ ಎಲ್ಲೂ ಹಾಕ್ಬೇಡಿ. ನಿಮ್ ಜನ್ಮ ಜಾತಕನೇ ಎಂಡ್ ಆಫ್ ದ ಡೇ. ಸೊ ಕ್ಲಿಯರ್? ಎಸ್. ಡೆಫಿನೆಟ್ಲಿ ಬೇಜಾರಾಯ್ತು ಈ ಪುಟ್ಟ ಮಗುದು ಚಾರ್ಟ್ ನೋಡಿದಾಗ. ಬಟ್ ಎಂಡ್ ಆಫ್ ದ ಡೇ ಶಿವನಿಚ್ಛೆ. ಅವನ ಅನುಗ್ರಹ ಇಲ್ಲದೆ ಏನೂ ನಡೆಯೋದಿಲ್ಲ. ಸೊ ಹಾಗಾಗಿ ಯಾರ್ಯಾರು ಆನ್ಸಿಸ್ಟರ್ಸ್ ಇದ್ದೀರಾ, ತಾತಂದಿರೋ ಅಜ್ಜಿಂದಿರು ಮೊಮ್ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಬ್ಲೆಸ್ ಮಾಡಿ. 3 ಹೊತ್ತು ಶಾಪ ಹಾಕೋದು ಬಿಟ್ಟು ಬ್ಲೆಸ್ಸು ಮಾಡಿ ಸ್ವಲ್ಪ. ಸೊ ಹಾಗಾಗಿ ಅಂಡ್ ನೀವುಗಳು ಕೂಡ ಅಜ್ಜ ಅಜ್ಜಿ ಅಥವಾ ತಂದೆ ತಾಯಿ ತಲೆ ಮೇಲೆ ಇಟ್ಕೊಂಡು ತಿರ್ಗಾಡಿ ಅಂತಲ್ಲ. ರೆಸ್ಪೆಕ್ಟ್, ಶುಡ್ ಗಿವ್ ರೆಸ್ಪೆಕ್ಟ್. ಅಂಡ್ ಊಟ ಕೊಡಿ ಅವ್ರಿಗೆ. ಊಟ ಕೊಡದೇ ಇರೋರ್ಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನ್ ಕೊಡ್ತೀನಿ, ನೀವ್ ಕೊಡ್ತೀರಾ ಅಂತ ಕೇಳ್ಬೇಡಿ. ಅಂದ್ರೆ ರೆಸ್ಪೆಕ್ಟ್ ಮಾಡಿ ಅವ್ರಿಗೆ. ಸೊ ಹೋಗೋ ಟೈಮಲ್ಲಿ, ಎಂಡಿಂಗ್ ಟೈಮಲ್ಲಿ ಅವ್ರದ್ದೇನೋ ವಿಶಸ್ ಇರುತ್ತೆ, ಕ್ಲಿಯರ್ ಮಾಡಿ ಕಳಿಸಿ. ಚಾರ್ಟಲ್ಲಿ ಗೊತ್ತಾಗ್ಬಿಡುತ್ತೆ ಆತ್ಮ ಏನಾದ್ರು ಸ್ಯಾಟಿಸ್ಫೈಡ್ ಆಗ್ಲಿಲ್ಲ ಹಿರಿಯರ್ದು ಅಂದ್ರೆ, ಅದು ಪ್ರಶ್ನಾ ಶಾಸ್ತ್ರದಲ್ಲಿ ಗೊತ್ತಾಗುತ್ತೆ. ಇರ್ಲಿ, ತೊಂದ್ರೆ ಇಲ್ಲ. ಸೊ ಹಾಗಾಗಿ ಈ ಚಾರ್ಟ್‌ದು ಇದೊಂದು ಒಂದ್ ಸ್ವಲ್ಪ ಪಾಯಿಂಟೇ ಹೇಳಿದೀನಿ. ಎಲ್ಲಾ ಹೇಳಿದ್ರೆ ನಾನು 1 ಅವರ್ ಮೇಲೆ ತಗೊಂಡ್ಬಿಡ್ತೀನಿ ಅಂಡ್ ಎಲ್ಲಾ ಹೇಳಕ್ಕೂ ಆಗಲ್ಲ. ಯಾಕೆಂದ್ರೆ ಕೆಲವರು ಹಿರಿಯರು ಕೂಡ ಈ ವಿಡಿಯೋ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ಸ್ವಲ್ಪ ಲೈಕ್ ಏನು ಈ ತರ ಸ್ಟ್ರೈಟ್ ಫಾರ್ವರ್ಡ್ ಹೇಳಂಗಿಲ್ಲ ನೀವು ಅಂತ ಹೇಳ್ತಾರೆ. ಬಟ್ ಹೇಳಂಗಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಲ್ವಾ? ಈಗ ಡಾಕ್ಟ್ರು ಪೇಷಂಟ್‌ಗೆ ಇವತ್ತು ಡೆತ್ ಆಗುತ್ತಂತ ಅವ್ನಿಗೆ ಗೊತ್ತಿದ್ದು ಹೇಳಲಿಲ್ಲ ಅಂದ್ರೆ ಅವತ್ತು ಅವ್ನು ಡಾಕ್ಟರ್ ಏನಾಗ್ತಾನೆ? ಹೇಳೋದಕ್ಕೇನೆ ಓದಿರೋದು MBBS ಡಾಕ್ಟರ್ ಅವರು. ಸೊ ಹಾಗಾಗಿ ಎನಿವೆ ಬರ್ತ್ ಡೆತ್ ನಮ್ ಕೈಲಿಲ್ಲ, ಶಿವನ ಇಚ್ಛೆ ಅಲ್ವಾ? ಅವ್ನು ಕಳಿಸಿದಾಗ ಬರ್ಬೇಕು, ಕರ್ಕೊಂಡೋಗ ಹೋಗ್ತಾ ಇರ್ಬೇಕು ಅಷ್ಟೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಇದು ತುಂಬಾ ಸೆನ್ಸಿಟಿವ್ ವಿಡಿಯೋ ಅಥವಾ ಅರ್ಥ ಆಗದೆ ಇರೋ ವಿಡಿಯೋ. ಸೊ ಎರಡೆರಡು ಸರಿ ನೋಡಿ. ರಿಸರ್ಚ್ ಯಾರಾದ್ರೂ ನೀವು ಮಾಡ್ತಾ ಇದ್ದೀರಾ, ಆಸ್ಟ್ರಾಲಜಿ ನಿಮ್ಗೆ ಬೇಸಿಕ್ ಟಚ್ ಇದೆ ಅಂದ್ರೆ ನಿಮಗಳಿಗೆ ನೀಟಾಗಿ ಅರ್ಥ ಆಗುತ್ತೆ. D9 ಅಂಡ್ ಎಂಡ್ ಆಫ್ ದ ಡೇ D9 ಇಸ್ ಯುವರ್ ಲೈಫ್ ಪ್ರೂಫ್. ದಟ್ಸ್ ಇಟ್. ಕೆಲವ್ರು ಹೇಳ್ತಾರೆ D9 ಮದ್ವೆ ಆದ್ಮೇಲೆ ಆಕ್ಟಿವೇಟ್. ಇಲ್ಲ ಇಲ್ಲ, D9 ಬೈ ಬರ್ತ್, ಎಲ್ಲ ಚಾರ್ಟು ಬೈ ಬರ್ತ್ ಆಕ್ಟಿವೇಟ್ ಆಗುತ್ತೆ. ಬಟ್ ಹೆಚ್ಚು ರಿಸಲ್ಟ್ ಕೊಡೋದು ಆಫ್ಟರ್ ಮ್ಯಾರೇಜ್, ಹೆಚ್ಚು ರಿಸಲ್ಟ್ ಕೊಡೋದು. ಯಾಕಂದ್ರೆ 36ಗೆ ಕಂಪ್ಲೀಟ್ ಸ್ಯಾಟರ್ನ್ ಆಕ್ಟಿವ್, ಐ ಮೀನ್ ಆಕ್ಟಿವೇಟ್ ಆಗುತ್ತಲ್ಲ. ಸೊ ಆನ್ ದಟ್ ಬೇಸಿಸ್ ದಯವಿಟ್ಟು ಆ ಥರ ಎಲ್ಲ ಮದ್ವೆ ಆದ್ಮೇಲೆ ಆಗುತ್ತೆ ಮಗು ಆ ಥರ ಯಾವುದು ಇಲ್ಲ. ಅದರ ಮದ್ವೆ ಆಗದೆ ಇರೋರು ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ತಲೆ ಕೆಡ್ಸ್ಕೊಬೇಡಿ. ಆನ್ ದ ಡೇ, ಆನ್ ದ ಬರ್ತ್ ಡೇನೆ ಎಲ್ಲ ಪ್ಲಾನೆಟ್ಸು, ಎಲ್ಲ ಡಿವಿಷನಲ್ ಚಾರ್ಟ್ಸು ರಿಸಲ್ಟ್ ಕೊಡ್ಲಿಕ್ಕೆ ಶುರುವಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಸೊ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.